ಮತ್ವಾ ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದಲ್ಲಿ 2ನೇ ತರಂಗದಲ್ಲಿ ಯಾವ ವಿಷಯ ಮಂಡನ ಮಾಡ್ತಾ ಇದ್ದಾರೆ, ಅವ ಪೂರ್ವ ಪಕ್ಷಿ ವಿಷಯವನ್ನು ಖಂಡನ ಮಾಡಿದ್ದಾನೆ. ವಿಷಯ ಅಂದರೆ ಯಾವುದು? ಗ್ರಂಥದ ವಿಷಯ ಜೀವ ಬ್ರಹ್ಮರ ಅಭೇದವೇ ಗ್ರಂಥದ ವಿಷಯದ. ಅವ ಏನು ಹೇಳಲ್ಲ, ಇದು ಸಂಭವಿಸುವುದಿಲ್ಲ. ಯಾಕಂತ ಕೇಳಿದರೆ ಜೀವನು ಪಂಚಕ್ಲೇಶಗಳಿಂದ ಸಹಿತದಾನೆ, ಬ್ರಹ್ಮ ಪಂಚಕ್ಲೇಶಗಳಿಂದ ರಹಿತ ಅದಾನೆ. ಇಂತಹ ಜೀವ ಬ್ರಹ್ಮರಲ್ಲಿ ಅಭೇದ ಸಂಭವಿಸುವುದಿಲ್ಲ ಅಂತ ಹೇಳ್ಕೊಂಬಂದಿದ್ದಾನೆ. ಇನ್ನು ನೀವು ಈ ಯಾವ ಸಂಸಾರಿ ಅದಾನಲ್ಲ, ಕ್ಲೇಶಗಳು ಜೀವನಲ್ಲಿ ಅದಾವ, ಸಾಕ್ಷಿಯಲ್ಲಿ ಪಂಚಕ್ಲೇಶಗಳೇ ಇಲ್ಲ. ಆ ಸಾಕ್ಷಿ ಬ್ರಹ್ಮದೊಡನೆ ಅಭಿನ್ನತಿ ಅಂತ ನೀವು ಹೇಳಿದರೆ ಸಾಕ್ಷಿನೂ ಕೂಡ ಒಂದೇ ಇಲ್ಲ, ಅನೇಕದಾವ ಅಂತ ಹೇಳ್ಯದ. ನಾವು ಎಷ್ಟು ದೇಹಗಳದಾವ ಅಷ್ಟು ಸಾಕ್ಷಿಗಳು ಬೇರೆ ಅದಾವ. ಎಲ್ಲರಲ್ಲೂ ಸಾಕ್ಷಿ ಒಂದೇ ಆಗಿದ್ದರೆ ನಮ್ಮ ಸುಖ ದುಃಖಗಳು ನಿಮಗೆ, ನಿಮ್ಮ ಸುಖ ದುಃಖಗಳು ನಮಗೆ ಅನುಭವಕ್ಕೆ ಬರಬೇಕಾಗಿತ್ತು. ಹಾಗೆ ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ಸಾಕ್ಷಿ ಒಂದೇ ಅಂತ ಹೇಳೋದು ಸಂಭವಿಸುವುದಿಲ್ಲ. ಸಾಕ್ಷಿಗಳು ಅನೇಕಂತ ಸಿದ್ಧ ಮಾಡಿದಾನೆ. ನಿನ್ನಿನ ದಿವಸ ನಾವು 74ನೇ ವಿಷಯಾಂಕ ರಾಗ ದ್ವೇಷಾದಿ ಕ್ಲೇಶಗಳು ಸಂಸಾರಲ್ಲಿರುತ್ತವೆ ಹೊರತು ಸಾಕ್ಷಿಯಲ್ಲಿ ಇರುವುದಿಲ್ಲ. ಅದು ಸಿಕ್ಕದ 74ನೇ ವಿಷಯಾಂಕ. ರಾಗದ್ವೇಷಾದಿ ಕ್ಲೇಶಗಳು ಸಂಸಾರಿಯಲ್ಲಿರುತ್ತವೆ ಹೊರತು ಸಾಕ್ಷಿಯಲ್ಲಿ ಇರುವುದಿಲ್ಲ. ಸಂಸಾರಿಯಲ್ಲಿ ಆದರೂ ಕೂಡ ವಿಶೇಷಣವಾದ ಯಾವ ಅಂತಃಕರಣವಿರೋದೋ ಆ ಅಂತಃಕರಣದಲ್ಲಿರುತ್ತವೆ. ಅದಲ್ರಿ, ಈ ರಾಗದ್ವೇಷಾದಿ ಕ್ಲೇಶಗಳು ಸಂಸಾರಿಯಲ್ಲಿ ಅದಾವಂತ ನಾ ಹೇಳ್ತಾ ಇದ್ದರೂ ಕೂಡ ಆ ಸಂಸಾರಿಯಲ್ಲಿನೂ ಕೂಡ ಆ ಸಂಸಾರಿಯಲ್ಲಿ ವಿಶೇಷಣ ರೂಪವಾದ ಯಾವ ಅಂತಃಕರಣ ಐತಲ್ಲ, ಆ ಅಂತಃಕರಣದಲ್ಲೇ ಏನದ ಅಂತ ಕೇಳಿದ್ರೆ ರಾಗದ್ವೇಷಾದಿಗಳದಾವೆ. ವಿಶೇಷವಾದ ಯಾವ ಚೈತನ್ಯವಿರುವುದೋ ಅದರಲ್ಲಿ ಇರುವುದಿಲ್ಲ. ಚೈತನ್ಯ ವಿಶೇಷ ಆಗೈತಿ ಅಲ್ರಿ. ಯಾವ ಅಂತಃಕರಣ ವಿಶೇಷಣ ಆಗ್ಯದ, ಅಂತಃಕರಣ ವಿಶಿಷ್ಟ ಚೈತನ್ಯಕ್ಕೇ ಜೀವ ಅಂತ ನಾವು ಕರಿತಾ ಇದ್ದೇವೆ. ಕೇವಲ ಚೈತನ್ಯಕ್ಕೆ ಜೀವ ಅನ್ನೋದಿಲ್ಲ, ಕೇವಲ ಅಂತಃಕರಣಕ್ಕೆ ಜೀವ ಅನ್ನೋದಿಲ್ಲ.
ಜೀವಂತ ಎದಕ್ಕಂತಾರೆ? ಅಂತಃಕರಣ ವಿಶಿಷ್ಟ, ಅಂತಃಕರಣ ವಿಶೇಷನಾಗಿರಬೇಕು. ಹೌದ್ರಿ? ಸಾಕ್ಷಿ ಇದು ಚೇತನ ಹೆಂಗಾಗಿರಬೇಕು? ವಿಶೇಷ ಆಗಿರಬೇಕು. ಆ ವಿಶೇಷಣ ವಿಶೇಷ ಎರಡೂ ಕೂಡಿ ವಿಶಿಷ್ಟ ಆಗ್ತದೆ. ಈ ಅಂತಃಕರಣ ವಿಶಿಷ್ಟ ಚೈತನ್ಯಕ್ಕೆ ಜೀವ ಅಂತ ಕರೆದಾರೆ. ಆ ಜೀವನಲ್ಲಿ ಅಂತಃಕರಣ ಏನೈತಲ್ಲ ಅದರೊಳಗೆ ರಾಗದ್ವೇಷಗಳದಾವ. ಜೀವನಲ್ಲಿಲ್ಲ. ಜೀವ ವಿಶೇಷ ರೂಪವಾದ ಚೇತನ ಏನೈತಲ್ಲ, ವಿಶೇಷ ರೂಪವಾದ ಚೇತನದಲ್ಲಿ ರಾಗದ್ವೇಷಗಳಿಲ್ಲ. ವಿಶೇಷಣವಾದ ಅಂತಃಕರಣ ಏನೈತಲ್ಲ ಅದರೊಳಗದಾವ ಯಾವ ರಾಗದ್ವೇಷಗಳು. ಅದಲ್ರಿ? ವಿಶೇಷವಾದ ಯಾವ ಚೈತನ್ಯ ಬರೋದು ಅದರಲ್ಲಿ ಇರುವುದಿಲ್ಲ. ಯಾಕಂದರೆ ಸಂಸಾರಿಯಲ್ಲಿರುವ ವಿಶೇಷ ಚೈತನ್ಯದ ಯಾವ ಭಾಗವಿರುವುದೋ ಅದು ಸಾಕ್ಷಿಯೊಡನೆ ಭೇದ ಇರುವುದಿಲ್ಲ. ಏನತ್ತರ? ಸಂಸಾರಿಯಲ್ಲಿರುವ ವಿಶೇಷ ಚೈತನ್ಯ, ವಿಶೇಷ ಚೈತನ್ಯ ಏನು ಭಾಗ ಐತಲ್ಲ ಅಂದ್ರೆ ವಿಶೇಷಣ ರೂಪವಾದ ಅಂತಃಕರಣವನ್ನು ಬಿಟ್ಟು, ವಿಶೇಷಣವಾದ ಅಂತಃಕರಣವನ್ನು ಬಿಟ್ಟು ವಿಶೇಷವಾದ ಯಾವ ಚೇತನ ಐತಿಲ್ಲ ಆ ಚೇತನನ ಅದೇ ಸಾಕ್ಷಿಯೊಡನೆ ಭೇದ ಇಲ್ಲ. ಚೇತನ ಅನ್ನೋದು ಅಖಂಡೇಕವಾಗಿ ರಸವಾಗಿ ಒಂದೇ ಅದ. ಆ ಚೇತನ ಅಂತಃಕರಣದೊಡನೆ ವಿಶಿಷ್ಟ ಆದರೆ ಜೀವ ಅಂತ ಕರೀತಾರೆ. ಆ ಅಂತಃಕರಣಕ್ಕೆ ಸಾಕ್ಷಿ ಆತು ಅಂತಂದ್ರೆ ಅದು ಅಂತಃಕರಣ ಉಪಾಧಿಯಾಗಿ ಬಂತು ಅಂತಂದ್ರೆ ಸಾಕ್ಷಿ ಅಂತ ಕರಿತಾ ಇದ್ದಾರೆ. ಆ ಸಾಕ್ಷಿಗೂ ಸಂಸಾರಿಯಾದ ಜೀವನ ವಿಶೇಷವಾದ ಚೈತನ್ಯ ಏನತ್ತಲ್ಲ ಅವೇನದಾವ ಅಂತ ಕೇಳ ಎರಡಿಲ್ಲ. ಆ ಚೈತನ್ಯವೇ ಸಾಕ್ಷಿ, ಸಾಕ್ಷಿಯೇ ಚೈತನ್ಯ. ಅದನ್ನು ಕೆಳಗೆ ಬಿಡಿಸಿ ಹೇಳ್ತಾ ಇದ್ದಾರೆ. ಒಂದೇ ಚೈತನ್ಯವು ಅಂತಃಕರಣ ಸಹಿತವಾಗಿ ಸಂಸಾರಿಯಾಗಿರುತ್ತದೆ ಅಲ್ಲ. ಒಂದೇ ಚೈತನ್ಯವು ಅಂತಃಕರಣ ವಿಶೇಷಣವಾಗಿ ಅಂದ್ರೆ ಅಂತಃಕರಣ ಸಹಿತವಾಗಿ ಸಂಸಾರಿಯಾಗಿರುತ್ತದೆ. ಮತ್ತು ಅಂತಃಕರಣ ಭಾಗವನ್ನು ತ್ಯಾಗ ಮಾಡುವುದರಿಂದ ಆ ಚೈತನ್ಯವೇ ಸಾಕ್ಷಿ ಅನಿಸುತ್ತದೆ. ಅಂತಃಕರಣ ಏನಾಗ್ತಿ? ಅಂತಃಕರಣವನ್ನು ತ್ಯಾಗ ಮಾಡಿದ್ರೆ ಅದೇ ಚೇತನಕ್ಕೆ ಏನಂತ ಕರೀತಾರೆ? ಸಾಕ್ಷಿ ಅಂತ ಕರೀತಾರೆ. ಈ ರೀತಿಯಾಗಿ ಆದ್ದರಿಂದ ಸಾಕ್ಷಿಗೂ ಸಂಸಾರಿಯ ವಿಶೇಷ ಭಾಗಕ್ಕೂ ಭೇದವಿರುವುದಿಲ್ಲ. ಸಂಸಾರಿ ಅನ್ನುವಾಗ ಎರಡು ಕೂಡ್ಯಾವ, ಒಂದು ಚೇತನದ ಒಂದು ಅಂತಃಕರಣದ. ಹೌದಲ್ರಿ? ಅದ್ರಾಗ ಸಂಸಾರಿ ಅಂತ ನಾವೇನಂತೀವಿ, ಜೀವ ಅಂತ ನಾವೇನಂತೀವಿ. ಅದು ಕೇವಲ ಚೈತನ್ಯಕ್ಕೆ ಜೀವಂದಿಲ್ಲ, ಕೇವಲ ಅಂತಃಕರಣಕ್ಕೆ ಜೀವಂದಿಲ್ಲ. ಅಂತಃಕರಣ ವಿಶೇಷಣವಾಗಿ ಚೈತನ್ಯ ವಿಶೇಷವಾಗಿ ಎರಡೂ ಕೂಡಿ ವಿಶಿಷ್ಟ ಆಗಿತ್ತು ಅಂತಂದ್ರೆ ಆ ಅಂತಃಕರಣ ವಿಶಿಷ್ಟ ಚೈತನ್ಯಕ್ಕೆ ಜೀವ ಅಂತ ಕರಿತಾ ಇದ್ದಾರೆ. ಅಂತಃಕರಣ ಭಾಗವನ್ನು ತ್ಯಾಗ ಮಾಡಿದರೆ ಅದು ಸಾಕ್ಷಿ ಆಗ್ತದೆ. ಆದ್ದರಿಂದ ಸಾಕ್ಷಿಗೂ ಸಂಸಾರಿಯ ವಿಶೇಷ ಭಾಗಕ್ಕೂ ಭೇದ ಇಲ್ಲ. ಒಂದು ವೇಳೆ ವಿಶೇಷ ಭಾಗದಲ್ಲಿ ಕ್ಲೇಶಗಳ ಅಂಗೀಕಾರ ಮಾಡಿದ್ದಾದರೆ ಸಾಕ್ಷಿಯಲ್ಲಿಯೂ ಕೂಡ ಅಂಗೀಕಾರ ಮಾಡಿದಂತೆ ಆಗುತ್ತದೆ. ಆ ಸಂಸಾರಿಯಲ್ಲಿ ಏನು ಅಂತ ವಿಶೇಷ ಭಾಗ ಐತಲ್ಲ, ಆ ವಿಶೇಷ ಭಾಗ ಒಂದು ವೇಳೆ ವಿಶೇಷ ಭಾಗದಲ್ಲಿ ನೀವು ಕ್ಲೇಶಗಳನ್ನ ಅಂಗೀಕಾರ ಮಾಡಿದ್ದಾದರೆ ಏನಾಗ್ತದೆ? ಸಾಕ್ಷಿಯಲ್ಲಿ ಕೂಡ ಅಂಗೀಕಾರ ಮಾಡಿದಂಗೆ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಈ ಸಂಸಾರಿ ವಿಶೇಷ ಭಾಗ ಒಂದು ಬೇರೆ, ಸಾಕ್ಷಿ ಒಂದು ಬೇರೆ ಇಲ್ಲವೇ ಇಲ್ಲ. ಚೈತನ್ಯ ಒಂದೇ ಅದ. ಆ ಚೈತನ್ಯಕ್ಕೆ ಅಂತಃಕರಣ ವಿಶೇಷನಾಗಿ ಬಂದು ಚೈತನ್ಯ ವಿಶೇಷ ಆಗಿ ಎರಡೂ ಕೂಡಿ ವಿಶಿಷ್ಟ ಆದರೆ ಸಂಸಾರಿ ಜೀವ ಅಂತ ಕರೀತಾರೆ. ಅಲ್ಲಿ ಅಂತಃಕರಣ ಭಾಗವನ್ನು ತ್ಯಾಗ ಮಾಡಿದಾಗ
ಆ ಚೈತನ್ಯ ಏನತ್ತಲ್ಲ ಅದು ಸಾಕ್ಷಿಯೂ ಅಂತ ಹೇಳಿಸ್ಕೋತದ. ಈ ರೀತಿ ಆ ಕ್ಲೇಶಗಳನ್ನು ವಿಶೇಷ ಭಾಗದಲ್ಲಿ ಅಂಗೀಕಾರ ಮಾಡಿದ್ದಾದರೆ ಸಾಕ್ಷಿಯಲ್ಲಿ ಕೂಡ ಏನಕತಿ ಅಂಗೀಕಾರ ಮಾಡಿದಂಗೆ ಆಗ್ತದೆ. ಮತ್ತು ಸಾಕ್ಷಿ ಸರ್ವ ಕ್ಲೇಶಗಳಿಂದ ರಹಿತವಾಗಿರುವುದು ಎಂಬ ವೇದಾಂತದ ಸಿದ್ಧಾಂತದ. ಸಾಕ್ಷಿ ಏನದ ಸರ್ವ ಕ್ಲೇಶಗಳಿಂದ ರಹಿತದ ಅಂತ ಯಾವ ವಿಶೇಷ ಸಿದ್ಧಾಂತದ ವೇದದ ಸಿದ್ಧಾಂತದ. ಆದ್ದರಿಂದ ಸಂಸಾರಿಯ ವಿಶೇಷ ಭಾಗದಲ್ಲಿ ಕ್ಲೇಶಗಳಿರುವುದಿಲ್ಲ. ಸಂಸಾರಿಯ ವಿಶೇಷ ಭಾಗದಲ್ಲಿ ಸಂಸಾರಿಯ ವಿಶೇಷ ಭಾಗ ಅಂದರೆ ಏನದು? ಚೇತನನ್ರಿ ಅದೇ ಸಾಕ್ಷಿ ಆಕತಿ ಅಂತ ತಿಳ್ಕೋರಿ ಅಲ್ರಿ. ಆ ಸಂಸಾರಿಯ ವಿಶೇಷ ಭಾಗ ಚೇತನದ. ಆ ಚೇತನದಲ್ಲಿ ಅಂಗೀಕಾರ ಮಾಡುವುದಿಲ್ಲ ಏನವು? ಸಂಸಾರಿಯ ಕ್ಲೇಶಗಳೇನದಾವಲ್ಲ ಅವು ವಿಶೇಷ ಭಾಗದಲ್ಲಿಲ್ಲ, ವಿಶೇಷಣವಾದ ಅಂತಃಕರಣದಲ್ಲಿ ಮಾತ್ರ ಇರ್ತವೆ. ಆದರೆ ವಿಶೇಷಣವಾಗಿರುವ ಅಂತಃಕರಣದಲ್ಲಿ ಇರುತ್ತವೆ. ಈ ಅಭಿಪ್ರಾಯದಿಂದ ದೋಹೆಯ ತೃತೀಯ ಭಾಗದಲ್ಲಿ ರಾಗದ್ವೇಷಗಳು ಬುದ್ಧಿಯ ಧರ್ಮವೆಂದು ಹೇಳಿದೆ ಅಲ್ರಿ. ಹಿಂದೆ ಅಂತಃಕರಣ ಭಾಗದಲ್ಲಿ ಅಂತ ಈಗ ಬುದ್ಧಿಯಲ್ಲಿ ಅಂತೀರಲ್ಲ ಅಂತಂದ್ರೆ ಹೌದಲ್ಲ. ಬುದ್ಧಿಯಿಂದ ಬೇರೆ ಅಂತಃಕರಣಂದು ಬೇರೆ ಅಲ್ಲ ತೇತ. ಆ ಅಂತಃಕರಣವೇ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಕಾರ್ಯದ ಭೇದ ಮೇಲೆ 4 ಆಗೈತಿ ವಿನಃ ಅಂತಃಕರಣೊಂದು ಬೇರೆ ಬುದ್ಧಿ ಒಂದು ಬೇರೆ ಅಂತ ಅಲ್ಲ. ಆದ್ದರಿಂದ ಈ ಅಭಿಪ್ರಾಯದಿಂದ ದೋಹೆಯ ತೃತೀಯ ಭಾಗದಲ್ಲಿ ರಾಗದ್ವೇಷಗಳು ಬುದ್ಧಿಯ ಧರ್ಮವೆಂದು ಹೇಳಿದೆ, ಜೀವನ ಧರ್ಮ ಅಂತ ಹೇಳಿಲ್ಲ. ಅದರೊಳಗೆ ಸೂಕ್ಷ್ಮವಾಗಿ ಜೀವನ ಧರ್ಮ ಅಂತಲ್ಲ, ಮತ್ತು ಅದರ ಬುದ್ಧಿಯ ಧರ್ಮ ಅದಲ್ರಿ. ಈ ರೀತಿಯಾಗಿ ಅಂತಃಕರಣ ವಿಶಿಷ್ಟವು ಬ್ರಹ್ಮದೊಡನೆ ಏಕತ್ವವಾಗುವುದು ಸಂಭವಿಸುವುದಿಲ್ಲ. ಅಂತಃಕರಣ ವಿಶಿಷ್ಟ ಅಂದರೆ ಜೀವ. ಆ ಅಂತಃಕರಣ ವಿಶಿಷ್ಟ ಅದು ಬ್ರಹ್ಮದೊಡನೆ ಅಭೇದ ಆಗುವುದಿಲ್ಲ. ಪರಂತು ಅಂತಃಕರಣ ಉಪಹಿತವಾದ ಯಾವ ಸಾಕ್ಷಿ ಇರಬಾರ್ದೋ, ಅಂತಃಕರಣ ವಿಶಿಷ್ಟ ಜೀವ, ಅಂತಃಕರಣ ಉಪಹಿತ ಸಾಕ್ಷಿ, ಅಂತಃಕರಣ ಉಪಹಿತ ಚೇತನ ಉಪಾಧಿಯಾಗಿರಬೇಕು. ಅಂತಃಕರಣ ಅದು ಚೇತನ ಉಪಹಿತ ಆಗಿರಬೇಕು. ಆ ರೀತಿಯಾಗಿ ಅಂತಃಕರಣ ಉಪಹಿತವಾದ ಯಾವ ಸಾಕ್ಷಿ ಇರುವುದೋ ಅದರ ಏಕತ್ವದೊಡನೆ ಸಂಭವಿಸುತ್ತದೆ. ಬ್ರಹ್ಮದೊಡನೆ ಏಕತ್ವ ಸಂಭವಿಸುವುದು. ಎಷ್ಟು ಏನು ಹೇಳ್ದಂಗಾತು ಅಂತ ಕೇಳಿದ್ರೆ ಜೀವ ಬ್ರಹ್ಮದೊಡನೆ ಅಭೇದ ಆಗುವುದಿಲ್ಲ, ಅದನ್ನು ನಾವು ಒಪ್ಕೋತೀವಿ ಅಲ್ರಿ. ಆದರೆ ಆ ಜೀವನ ಭಾಗದಲ್ಲಿ ಚೇತನ ಏನೈತೆ ಅಲ್ಲ, ಕೇವಲ ಚೇತನವೇ, ಚೇತನ ಮತ್ತು ಅಂತಃಕರಣ ಎರಡು ಕೂಡಿದಾಗ ಜೀವತ್ತು ಬಂದದ. ಆ ಅಂತಃಕರಣ ಭಾಗವನ್ನು ತೆಗೆದ್ರೆ ಅಲ್ಲಿ ಹಿಂದೇನು ಉಳಿತೈತಿ? ಚೇತನ ಉಳಿತೈತಿ ಇಲ್ಲ. ಆ ಚೇತನವೇ ಸಾಕ್ಷಿ ಅದ. ಸಾಕ್ಷಿ ಚೇತನಕ್ಕೆ ಭಾಳ ಫರ್ಕ್ ಇಲ್ಲ. ಆದ್ದರಿಂದ ಆ ಸಾಕ್ಷಿ ಏನದಲ್ಲ ಅದು ಬ್ರಹ್ಮದೊಡನೆ ಏಕತ್ವ ಸಂಭವಿಸುವುದು. ಈ ರೀತಿಯಾಗಿ ಜೀವ ಬ್ರಹ್ಮರ ಅಭೇದ ಸಂಭವಿಸುತ್ತದೆ ಅಂತ ಅವನಿಗೆ ಉತ್ತರ ಕೊಡ್ಲಾಕತ್ತಿದ್ದಾರೆ. ಇನ್ನು ಪೂರ್ವದಲ್ಲಿ ಸಾಕ್ಷಿ ಅನೇಕವಿರುತ್ತವೆ ಅಂತೇನು ಹೇಳ್ಯಾನಲ್ಲ. ಸಾಕ್ಷಿ ಒಂದಾಗಿದ್ರೆ ಏನು ಆರೋಪ ಮಾಡ್ಯಾನ? ಸಾಕ್ಷಿ ಎಲ್ಲರಿಗೂ ಒಂದಾಗಿದ್ರೆ ಏನಾಕತಿ? ಸುಖ ದುಃಖಗಳು ಎಲ್ಲರಿಗೂ ಗೋಚರ ಆಗಬೇಕಾಗಿತ್ತು. ಈ ಕಾರಣವನ್ನು ಮುಂದಿಟ್ಟು ನಾವೇನು ಹೇಳ್ಯಾನ? ಸಾಕ್ಷಿಗಳು ಒಂದಿಲ್ಲ, ಸಾಕ್ಷಿಗಳು ಅನೇಕದವು ಅಂತೇನು ಹೇಳ್ಯಾನಲ್ಲ. ಸಾಕ್ಷಿ ಅನೇಕವಿರುತ್ತವೆ ಮತ್ತು ಬ್ರಹ್ಮ ಏಕವಿರುತ್ತದೆ. ಆದ್ದರಿಂದ ಅನೇಕ ಸಾಕ್ಷಿಗಳು ಒಂದು ಬ್ರಹ್ಮದೊಡನೆ ಏಕತ್ವವಾಗುವುದು ಸಂಭವಿಸುವುದಿಲ್ಲ. ಅಥವಾ ಒಂದು ವೇಳೆ ವ್ಯಾಪಕವಾದ ಒಂದು ಬ್ರಹ್ಮದೊಡನೆ ಸಾಕ್ಷಿಯ ಭೇದವನ್ನು ಅಂಗೀಕಾರ ಮಾಡಿದ್ದಾದರೆ ಸಾಕ್ಷಿಯಾದರೂ ಕೂಡ ಸರ್ವ ಶರೀರಗಳಲ್ಲಿ ವ್ಯಾಪಕವಾಗಿ ಒಂದೇ ಆಗುವುದು. ಅದರಿಂದ ಸರ್ವ ಶರೀರಗಳ ಸುಖ ದುಃಖಗಳು
ಸರ್ವರಿಗೆ ತೋರಬೇಕಾಗಿತ್ತು. ಆದ್ದರಿಂದ ಸಾಕ್ಷಿ ಒಂದೇ ಅಲ್ಲ. ಅವನ ಅಭಿಪ್ರಾಯದ ಹೇಳಕತ್ತಾರೆ. ಈಗ ಸಾಕ್ಷಿಗಳು ಅನೇಕ ಅಂತ ಹೇಳ್ಕೊಂಬಂದಿದ್ದಾನೆ. ಈ ಶಂಕೆಯು ಸಂಭವಿಸುವುದಿಲ್ಲ. ಈ ಶಂಕೆ ಅಂದರೆ ಈ ಸಂಶಯವು. ಯಾವ ಸಂಶಯವು? ಸಾಕ್ಷಿಗಳು ಅನೇಕವಿರುತ್ತವೆ ಎಂಬ ಸಂಶಯವು ಸಂಭವಿಸುವುದಿಲ್ಲ. ಏಕೆಂದರೆ ಯದ್ಯಪಿ ಈಶ್ವರ ಸಾಕ್ಷಿಯು ಒಂದೇ ಇರುತ್ತದೆ. ಈಶ್ವರ ಸಾಕ್ಷಿ ಒಂದೇ. ಅದು ಯಾಕೆ? ಈ ಈಶ್ವರ ಒಬ್ಬನೇ ಅದಾನ, ಹೌದಲ್ರಿ? ಮತ್ತು ಈಶ್ವರರು ಎಷ್ಟು ಮಂದಿ ಇದ್ದಾರೆ? ಮಾಯಾ ಉಪಾಧಿ ಒಂದೇ ಇರುವುದರಿಂದ ಈಶ್ವರ ಒಬ್ಬನೇ ಆಗಿದ್ದಾನೆ ಅಲ್ರಿ. ಆ ಮಾಯಾ ಉಪಾಧಿಯೊಳ ಈಶ್ವರ ಏನದಾನ ಅಂತ ಕೇರ, ಆ ಈಶ್ವರ ಸಾಕ್ಷಿ ಒಂದೇ ಒಂದೇ ಇರುತ್ತದೆ. ಮತ್ತು ಜೀವ ಸಾಕ್ಷಿಗಳು ಅನೇಕ ಮತ್ತು ಪರಿಚ್ಛಿನ್ನಗಳು ಇರುತ್ತವೆ. ಜೀವ ಸಾಕ್ಷಿಗಳು ಹೆಂಗದಾವ? ಅನೇಕದಾವ ಮತ್ತು ಪರಿಚ್ಛಿನ್ನದವ. ಆದರೂ ಕೂಡ ಅಲ್ರಿ, ಆದರೂ ಕೂಡ ವ್ಯಾಪಕವಾದ ಬ್ರಹ್ಮದೊಡನೆ ಭಿನ್ನ ಆಗಿರುವುದಿಲ್ಲ. ಅನೇಕ ಸಾಕ್ಷಿಗಳಾಗಿದ್ದರೂ ಕೂಡ ಅವು ಬ್ರಹ್ಮದೊಡನೆ ಭಿನ್ನ ಆಗಿಲ್ಲ, ಭಿನ್ನವಾಗಿರುವುದಿಲ್ಲ. ಹೇಗೆಂದರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಘಟಾಕಾಶಗಳು ಅನೇಕವಿರುತ್ತವೆ ಮತ್ತು ಪರಿಚ್ಛಿನ್ನವಿರುತ್ತವೆ. 100 ಘಟ ಅದಾವಂತ ತಿಳ್ಕೊರಿ. ಆ 100 ಘಟಗಳಲ್ಲಿ ಆಕಾಶ 100 ಅಂತ ಅನಿಸ್ತದ, ಹೌದಲ್ರಿ? ಮತ್ತು ಯಾಕಂದರೆ ಘಟ 100 ಅಂದ್ಮೇಲೆ ಆಕಾಶನು ಘಟಾಕಾಶನು ಎಷ್ಟಾಕ್ಕವು? 3 ಆಕ್ಕವು ಅಂತ ಅನಿಸ್ತದ. ವಾಸ್ತವಿಕವಾಗಿ ಆಕಾಶ ಅನೇಕದವೋ ಅನೇಕದ? ವ್ಯಾಪಕವಾಗಿ ಒಂದೇ ಆಕಾಶ ಇರುವುದರಿಂದ, ಹೌದಲ್ರಿ? ಏನತ್ತರ ಅಂತ ಕೇಳ, ಹೇಗೆಂದರೆ ಘಟಾಕಾಶಗಳು ಅನೇಕವಿರುತ್ತವೆ ಮತ್ತು ಪರಿಚ್ಛಿನ್ನವಿರ್ತವೆ ಅಲ್ರಿ. ಆ ಘಟ ಎಷ್ಟು ದೇಶದಾಗತ್ತೆ ಅಷ್ಟು ದೇಶದಾಗ ಇರುವುದರಿಂದ ಅದಕ್ಕೆ ಪರಿಚ್ಛಿನ್ನ ಅಂತ ಕರೆದಾರೆ ಅಲ್ಲ. ಈ ರೀತಿ ಪರಿಚ್ಛಿನ್ನ ಇರುತ್ತವೆ. ಆದರೂ ಕೂಡ ಮಹಾಕಾಶದೊಡನೆ ಭಿನ್ನ ಆಗಿಲ್ಲ. ಆದರೂ ಕೂಡ ಆ ಘಟಾಕಾಶಗಳೇನಿದಾವಲ್ಲ ಅವು ಮಹಾಕಾಶದೊಡನೆ ಏನಾಗಿಲ್ಲ, ಬೇರೆ ಆಗಿರುವುದಿಲ್ಲ. ಕಿಂತು ಮಹಾಕಾಶ ರೂಪವೇ ಘಟಾಕಾಶವಿರುತ್ತವೆ. ಹೇಗೋ ಹಾಗೆ ಅನೇಕವಾದ ಯಾವ ಪರಿಚ್ಛಿನ್ನ ಸಾಕ್ಷಿಗಳು ಬ್ರಹ್ಮರೂಪವಾಗಿಯೇ ಇರುತ್ತವೆ. ಅನೇಕಂತ ಒಪ್ಪಿಕೊಂಡರೂ ಕೂಡ ಅದು ಬ್ರಹ್ಮದೊಡನೆ ಆ ಅನೇಕ ಸಾಕ್ಷಿಗಳು ಅಭಿನ್ನವೇ ಅದಾವ ಹೊರತು ಭಿನ್ನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಅವ ಏನು ಹೇಳ್ಯಾನ? ಸುಖ ದುಃಖಗಳು ಅಂತಃಕರಣವೃತ್ತಿಗೆ ವಿಷಯ ಆಗುವುದಿಲ್ಲ ಅಂತ ಹೇಳ್ಯಾನ. ಅಂತಃಕರಣದ ಸುಖ ದುಃಖಗಳು ಅಂತಃಕರಣಕ್ಕೂ ವಿಷಯ ಆಗಂಗಿಲ್ಲ, ಅಂತಃಕರಣ ವೃತ್ತಿಗೂ ವಿಷಯ ಆಗೋದಿಲ್ಲ ಅಂತ ಹೇಳ್ಕೊಂಡು ಬಂದಾನೆ. ಹೀಗೆ ಹೇಳೋದು ಕೂಡ ಅಸಂಗತವಿರುತ್ತದೆ. ಹೇಗೆ ಹೇಳೋದು? ಸುಖ ದುಃಖಗಳು ಅಂತಃಕರಣದ ವೃತ್ತಿಗೆ ವಿಷಯ ಆಗುವುದಿಲ್ಲ ಅಂತೇನು ಹೇಳ್ತಾನಲ್ಲ, ಹೀಗೆ ಹೇಳೋದು ಕೂಡ ಅಸಂಗತ. ಯಾಕಂದ್ರೆ ಯದ್ಯಪಿ ಸುಖ ದುಃಖಗಳು ಸಾಕ್ಷಿ ಭಾಷ್ಯವಿರುತ್ತವೆ. ಸುಖ ದುಃಖಗಳು ಪ್ರಮಾತ ಭಾಷ್ಯ ಅಲ್ಲ. ಪ್ರಮಾತ ಭಾಷ್ಯ ಮತ್ತು ಸಾಕ್ಷಿ ಭಾಷ್ಯ ಅಂತ ಎರಡು ಕಡೆ ನಾವು ಹೇಳ್ತಾ ಇರ್ತೀವಿ. ಪ್ರಮಾತ ಭಾಷ್ಯ ಅಂದ್ರೆ ಏನು? ಪ್ರಮಾತನು ಯಾವ ಪದಾರ್ಥಗಳನ್ನು ಬೆಳಗುತ್ತಾನೆಯೋ, ಪ್ರಕಾಶ ಮಾಡುತ್ತಾನೆಯೋ, ಹೌದಲ್ರಿ? ಮತ್ತು ಅವುಗಳಿಗೆ ಅಂತಾರೆ ನಾವು ಪ್ರಮಾತ ಭಾಷ್ಯ ಅಂತ ಕರಿತೀವಿ. ಇದು ಸಾಕ್ಷಿ ಭಾಷ್ಯ. ಸಾಕ್ಷಿ ಭಾಷ್ಯ ಹ್ಯಾಂಗೆ ಅಂತ್ಕರ ಸುಖ ದುಃಖಗಳು ಸಾಕ್ಷಿ ಭಾಷ್ಯವಿರುತ್ತವೆ. ಆ ಸಾಕ್ಷಿಗಳು ಅನೇಕ ಇರುತ್ತವೆ ಅಲ್ಲ ಅಂದರೂ ಕೂಡ ತಥಾಪಿ ಯಾವಾಗ ಅಂತಃಕರಣದ ಪರಿಣಾಮವು ಸುಖ ರೂಪ ಅಥವಾ ದುಃಖ ರೂಪವಾಗುವುದೋ ಅದೇ ಸಮಯದಲ್ಲಿ ಅಂತಃಕರಣದ ಜ್ಞಾನ ರೂಪ ವೃತ್ತಿಯು ಸುಖ ದುಃಖಗಳನ್ನು ವಿಷಯ ಮಾಡುತ್ತದೆ. ಅಂತಃಕರಣದೊಳಗೆ ಸುಖಾಕಾರ ವೃತ್ತಿ ಆಕತಿ, ದುಃಖಾಕಾರ ವೃತ್ತಿ ಆಗ್ತದಲ್ಲ, ಆ ಸಮಯದಲ್ಲೇ ಏನಕತಿ ಆ ವೃತ್ತಿ ಏನತ್ತಲ್ಲ ಅಂತಃಕರಣದ ಜ್ಞಾನ ರೂಪ ವೃತ್ತಿ ಏನದಲ್ಲ ಅದು ಸುಖ ದುಃಖನ ವಿಷಯ ಮಾಡ್ತದೆ. ಆ ವೃತ್ತಿಯಲ್ಲಿ ಆರೂಢವಾದ ಸಾಕ್ಷಿ ಅಂದ್ರಿ. ಆ ವೃತ್ತಿಯಲ್ಲಿ ಏನದಾನ? ಆಭಾಸನೂ ಅದಾನ, ಸಾಕ್ಷಿನೂ ಅದಾನ. ವೃತ್ತಿಯೊಳಗೆ ಆಭಾಸನೂ ಅದಾನ, ಸಾಕ್ಷಿನೂ ಅದಾನ. ಅಲ್ಲಿರ್ತಕ್ಕಂಥ ಸಾಕ್ಷಿ ವೃತ್ತಿಯಲ್ಲಿ ಆರೂಢವಾದ ಸಾಕ್ಷಿ ಏನದಲ್ಲ
ಆ ಸುಖ ದುಃಖಗಳನ್ನು ಪ್ರಕಾಶ ಮಾಡುತ್ತಾನೆ. ಆಭಾಸ ಸುಖ ದುಃಖಗಳನ್ನು ಪ್ರಕಾಶ ಮಾಡುವುದಿಲ್ಲ. ಹೇಳ್ರಿ, ಆಭಾಸ ಸುಖ ದುಃಖಗಳನ್ನು ಪ್ರಕಾಶ ಮಾಡುವುದಿಲ್ಲ. ಅಲ್ಲಿರ್ತಕ್ಕಂಥ ಸಾಕ್ಷಿ ವೃತ್ತಿಯೊಳಗೆ ಏನದ ಸಾಕ್ಷಿ ಅದಲ್ಲ, ವೃತ್ತಿ ಉಪಹಿತ ಚೇತನಕ್ಕೆ ಸಾಕ್ಷಿ ಅಂತಾರೆ. ಅದಲ್ಲ, ವೃತ್ತಿ ಎಷ್ಟು ಜಾಗದಾಗ ವೃತ್ತಿ ಐತೋ ಅಷ್ಟು ಜಾಗದಾಗ ಇರುವ ಚೇತನಕ್ಕೆ ವೃತ್ತಿ ಉಪಹಿತ. ವೃತ್ತಿಯು ಉಪಾಧಿಯಾಗಿ ಬಂದಿರತಕ್ಕಂಥದ್ದಕ್ಕೆ ಅಲ್ಲೇ ವೃತ್ತಿ ಉಪಹಿತ, ಅದು ಸಾಕ್ಷಿ ಅದ. ಆ ಸುಖ ದುಃಖಗಳನ್ನು ಪ್ರಕಾಶ ಮಾಡುತ್ತದೆ. ವೃತ್ತಿಗೆ ಅವ ಸುಖ ದುಃಖಗಳು ಅಂತಃಕರಣ ವೃತ್ತಿಗೆ ವಿಷಯ ಆಗುವುದಿಲ್ಲ ಅಂತೇನು ಹೇಳೋಣಲ್ಲ. ಏನು ಹೇಳ್ತಾರೆ, ಅಂತಃಕರಣ ವೃತ್ತಿಯಲ್ಲಿರುವಂತಹ ಸಾಕ್ಷಿ ಏನೈತಲ್ಲ, ಆ ಸಾಕ್ಷಿಗೆ ಈ ಸುಖ ದುಃಖಗಳು ವಿಷಯ ಆಗುತ್ತದೆ. ಸಾಕ್ಷಿನೇ ಆ ಸುಖ ದುಃಖಗಳನ್ನು ಪ್ರಕಾಶ ಮಾಡುತ್ತದೆ ಅಂತ ಉತ್ತರ ಕೊಟ್ಟರವನಿಗೆ. ಈ ರೀತಿಯಿಂದ ಗ್ರಂಥಕಾರರು ಸುಖ ದುಃಖಗಳು ಸಾಕ್ಷಿಗೆ ವಿಷಯವೆಂದು ಹೇಳಿದ್ದಾರೆ ಹೊರತು ವೃತ್ತಿ ಇಲ್ಲದ ಕೇವಲ ಸಾಕ್ಷಿ ವಿಷಯವೆಂದು ಹೇಳಿಲ್ಲ. ವೃತ್ತಿ ಇಲ್ಲದ ಕೇವಲ ಸಾಕ್ಷಿಗೆ ವಿಷಯ ಅಂತ ಹೇಳಿಲ್ಲ ಏನ್ರಿ. ಆ ವೃತ್ತಿ ವಿಷಯ, ಆ ಸಾಕ್ಷಿ ಪದಾರ್ಥಗಳನ್ನು ವಿಷಯ ಮಾಡಬೇಕಾದ್ರೆ ವೃತ್ತಿ ದ್ವಾರಾನೇ ವಿಷಯ ಮಾಡ್ತದೆ. ಸುಖ ದುಃಖಗಳನ್ನ ಸಾಕ್ಷಿ ಏನು ಮಾಡ್ತದೆ, ವೃತ್ತಿ ಇಲ್ಲದ ವಿಷಯ ಮಾಡ್ಲಿಕ್ಕೆ ಬರುವುದಿಲ್ಲ. ವೃತ್ತಿ ದ್ವಾರಾನೇ ಸಾಕ್ಷಿ ಏನು ಮಾಡ್ತೈತಿ, ಸುಖ ದುಃಖಗಳನ್ನ ಪ್ರಕಾಶ ಮಾಡ್ತದೆ. ಸಾಕ್ಷಿಗೆ ವಿಷಯ, ಈ ದೃಷ್ಟಿಯಿಂದ ನಾವು ಸಾಕ್ಷಿಗೆ ವಿಷಯ ಅಂತ ಹೇಳಿವಿ. ಸುಖ ದುಃಖಗಳು ಸಾಕ್ಷಿಗೆ ವಿಷಯ ಅಂತ ಹೇಳಿವಿ. ಈ ಸ್ಥಾನದಲ್ಲಿ ಈ ರಹಸ್ಯವಿರುತ್ತದೆ. ಈ ಸ್ಥಾನದಲ್ಲಿ ಈ ರಹಸ್ಯವಿರುತ್ತದೆ. ರಹಸ್ಯ ಅಂದರೆ ಗೂಢವಾದ ಅರ್ಥ. ಇದು ರಹಸ್ಯವಿರುತ್ತದೆ. ಏನೆಂದರೆ, ಯಾವ ಪ್ರಕಾರ ಆಕಾಶದಲ್ಲಿ ಘಟಾಕಾಶ ಎಂಬ ನಾಮ ಮತ್ತು ಜಲವನ್ನು ತೆಗೆದುಕೊಂಡು ಬರುವ ಯಾವ ಕ್ರಿಯೆ ತೋರುವುದೋ. ನೀರು ಎದ್ರಾಗ ತರ್ತೀರಿ, ಕೊಡದಾಗ ತರ್ತಿರೋ ಆಕಾಶದಾಗ ತರ್ತಿರೋ? ಆಕಾಶ. ಇಲ್ಲಿ ಆಕಾಶ ಎತ್ತುವಯಿ ನೀರು ತುಂಬರಿ. ಘಟ ಉಪಾದಿಯುಳ್ಳ ಆಕಾಶ, ಬರೀ ಆಕಾಶ ಅಲ್ಲ, ಘಟ ಉಪಾದಿಯುಳ್ಳ ಆಕಾಶ ನೀರು ತರ್ತೈತೆ ವಿನಃ ಅಲ್ರಿ. ಘಟ ಉಪಾದಿಯಾದ ಆಕಾಶಕ್ಕೆ, ಆ ಘಟ ಉಪಾದಿಯಾದ ಆಕಾಶ ಏನದ ಅಂತೀರ, ಅದು ಮಹಾಕಾಶವೇ ಐತದು. ಹೌದಲ್ಲ, ಘಟಾಕಾಶ ಮಹಾಕಾಶ ಸ್ವರೂಪ ಐತೋ ನಿಲ್ಲೋ, ನಿಮಗೆ ಅನುಭವಕ್ಕೆ ಬಂದೈತೆ ಇಲ್ಲ? ಘಟಾಕಾಶ ಅನ್ನೋದು ಮಹಾಕಾಶವೇ ಐತದು. ಆದ್ರೆ ನೀವು ಆ ಮಹಾಕಾಶ ಯಾಕೆ ಅನ್ಬಾರ್ದು, ನೀವು ಘಟಾಕಾಶ ಯಾಕತ್ತೀರಿ? ಘಟ ಉಪಾಧಿ ದೇಶದಿಂದ. ಅದಕ್ಕೆ ಯಾಕೆ ನಾವು ಅಂತೀವಿ ಘಟ ಉಪಾಧಿ ಆಗಿರೋ ದೇಶದಿಂದ? ಅದಕ್ಕೆ ಏನು ಅಂತ ಹೆಸರು ಬಂತು? ಘಟಾಕಾಶ ಅಂತ ನಾಮ ಬಂತು. ನೀರು ತರೋ ಕೆಲಸ ಅದಕ್ಕೆ ಹತ್ತು. ಎರಡು ಕೆಲಸ ಏನೇನ? ಘಟ ಉಪಾಧಿಯಾಗುವುದರಿಂದ ಆಕಾಶಕ್ಕೆ ಆ ಘಟಾಕಾಶ ಅನ್ನುವಂಥ ನಾಮ ಬಂತು. ನೀರು ತರುವ ಕ್ರಿಯಾ ಅದಕ್ಕೆ ವಾಸ್ತವಿಕವಾಗಿ ಆಕಾಶಕ್ಕೆ ಆ ಘಟಾಕಾಶನ ನಾಮನೂ ಇಲ್ಲ. ವಾಸ್ತವಿಕವಾಗಿ ಆಕಾಶ ನೀರು ತರೋ ಕೆಲಸ ಮಾಡುವುದಿಲ್ಲ. ಯಾವ ಆಕಾಶ ಘಟಕ್ಕೆ ಘಟ ಉಪಾಧಿ ಆಗೈತಿವು, ಯಾವ ಆಕಾಶಕ್ಕೆ ಘಟ ಉಪಾಧಿ ಆಗೈತಿವು, ಆ ಘಟ ಉಪಾಧಿಯಾದ ಆಕಾಶಕ್ಕೆ ಏನಂತ ಕರಿತೀವಿ? ಹೆಸರನ್ನು ಬೇರೆ ತಂದೀವಿ ನಾವು. ಏನು ತಂದೀವಿ ಅದಕ್ಕೆ? ಘಟಾಕಾಶ ಅಂತ ಹೇಳಿದ್ದೀವಿ ಅದಕ್ಕೆ. ಮತ್ತು ಅದು ಕೆಲಸ ಏನು ಹಚ್ಚಿದ್ದೀವಿ? ನೀರು ತರೋ ಕೆಲಸ ಹಚ್ಚಿದ್ದೀವಿ. ಇದು ಗಟ್ಟಾಗಿ ತಿಳ್ಕೊರಿ. ಮುಂದೆ ಅದಕ್ಕೆ ಸಿದ್ಧಾಂತ ಹೇಳೋದ ನಾವು. ಏನು? ಘಟಾಕಾಶ ಅಂದ್ರೆ ಮಹಾಕಾಶಕ್ಕಿಂತಲೂ ಭಿನ್ನ ಇಲ್ಲ. ಆದರೂ ಕೂಡ ಆ ಘಟಾಕಾಶ ಏನದ ಅಂತ ಕೇಳಿದ್ರೆ ಮಹಾಕಾಶದ ಸ್ವರೂಪದೇ ಇದೆ. ಆದರೆ ಮತ್ತು ಮಹಾಕಾಶತ್ತು ಯಾಕೆ ಅನ್ನಂಗಿಲ್ಲ ಅಂತ ಕೇಳಿದ್ರೆ ಘಟ ಉಪಾಧಿಯಾಗಿರುವುದರಿಂದ. ಉಪಾಧಿ ಕೆಲಸ ಬೇರೆ ಬೇರೆ ಮಾಡ್ತದೆ. ಹೌದಲ್ರಿ? ಉಪಾಧಿ ಏನು ಮಾಡ್ತತಿ? ಹೆಸರುಗಳನ್ನ ಬೇರೆ ಬೇರೆ. ಶಾಲೆಗೆ ಹೋದಂದ್ರೆ ವಿದ್ಯಾರ್ಥಿ. ಹೌದಲ್ರಿ? ಬಸ್ನಾಗ ಕೂತಂದ್ರೆ ವಿದ್ಯಾರ್ಥಿ ಅಲ್ಲವ. ಹೌದಲ್ರಿ? ಮುಂದೆ ಗಾಡಿ ಹೊಡ್ಯಾಕೈತಿ ಅಂದ್ರೆ ಅವ ವಿದ್ಯಾರ್ಥಿನ. ಗಾಡಿ ಹೊಡ್ಯಾಕೈತಿ ಅಂದ್ರೆ ಡ್ರೈವರ. ಕೆಲಸಗಳು ಬೇರೆ ಬೇರೆ ಆಕ್ಕವ, ಹೆಸರುಗಳು
ಬೇರೆ ಬೇರೆ ಬರ್ತಾನೆ ಗೊತ್ತಾಕತ್ಲಿ ಇದ್ರೊಳಗೆ, ಹೌದಲ್ರಿ? ಆದ್ದರಿಂದ ಆಕಾಶಕ್ಕೆ ಘಟಾಕಾಶ ಅಂತ ನಾಮ ಬಂತ, ಹೌದಲ್ರಿ? ಯಾಕೆ ಬಂತು? ಉಪಾಧಿ, ಘಟ ಉಪಾಧಿ ಇರುವುದರಿಂದ ಅದಕ್ಕೆ ನಾವು ಘಟಾಕಾಶ. ಮತ್ತು ನೀರು ತರೋ ಕೆಲಸ ನಾಮ ಮತ್ತು ಕ್ರಿಯೆಗಳು. ಅರ್ಥ ಆಗತೈತಿಲ್ಲ? ನಾಮ ಮತ್ತು ಕ್ರಿಯೆಗಳು. ಮಹಾಕಾಶಕ್ಕನ ಬಂದತಿದು ನಾಮ, ಘಟಾಕಾಶನು ನಾಮ, ಹೌದಲ್ರಿ? ನೀರು ತರುವ ಕ್ರಿಯೆ ಅದಕ್ಕೆ ಅದು ವಾಸ್ತವಿಕ ಮಹಾಕಾಶನ ಐತಿ ಅಲ್ಲ, ಬೇರೆ ಐತವ ಮಹಾಕಾಶನ ಐತಿ. ಆದರೂ ಕೂಡ ಘಟ ಉಪಾಧಿಯಾಗಿರುವುದರಿಂದ ಆ ಆಕಾಶಕ್ಕೆ ನಾಮ ಬೇರೆ ಬಂತು. ಯಾವ ನಾಮ ಬಂತು? ಘಟಾಕಾಶನು ನಾಮ ಬಂತು. ಏನು ಕೆಲಸ ಬಂತು? ನೀರು ತರೋ ಕೆಲಸ ಬಂತು. ಯಾವುದಕ್ಕೆ? ಆಕಾಶಕ್ಕೆ. ಹಾಗೆ ಹಾಗೆ ಘಟರೂಪ ಉಪಾಧಿಯ ದೃಷ್ಟಿಯಿಂದಲೇ ಘಟಾಕಾಶ ನಾಮ ಮತ್ತು ಜಲದ ಆನಯನ ರೂಪ ಕ್ರಿಯೆ ತೋರುವುದಿಲ್ಲ. ಘಟರೂಪ ಉಪಾಧಿಯ ದೃಷ್ಟಿ ಇಲ್ಲದೆ, ಹೌದಲ್ರಿ? ಘಟ ಉಪಾಧಿಯ ದೃಷ್ಟಿ ಬಿಟ್ಟು ನೋಡಿದ್ರೆ ಅಲ್ಲಿ ನಾಮವೂ ಸುಳ್ಳದ, ಅಲ್ಲಿ ಕ್ರಿಯಾನೂ ಸುಳ್ಳದ. ನಾಮ ಮತ್ತು ಜಲ ಆನರೂಪ ಕ್ರಿಯೆ ತೋರುವುದಿಲ್ಲ. ಏನು ಮತ್ತೇನೆಂದರೆ ಆಕಾಶ ಮಾತ್ರವೇ ತೋರುತ್ತದೆ. ಘಟ ಉಪಾಧಿಯನ್ನು ಬಿಟ್ಟು ನೋಡಿದ್ರೆ ಅಲ್ಲಿ ನಾಮ ಬೇರೆ ಆಗಲಿಲ್ಲ, ಅದಕ್ಕೆ ಕ್ರಿಯೆನೂ ಬರಲಿಲ್ಲ. ಮತ್ತೇನೆಂದ್ರೆ ಆಕಾಶ ಮಾತ್ರವೇ ತೋರುವುದು. ಆದ್ದರಿಂದ ಘಟಾಕಾಶವು ಮಹಾಕಾಶ ರೂಪವೇ ಇರುತ್ತದೆ. ಇಲ್ಲಿ ತನಕ ದೃಷ್ಟಾಂತ ಕೊಟ್ಟರು, ಏನದಕ್ಕೆ ಸಿದ್ಧಾಂತವನ್ನು ಹೇಳ್ತಾರೆ. ಅದೇ ಪ್ರಕಾರವಾಗಿ ಚೈತನ್ಯದಲ್ಲಿ ಸಾಕ್ಷಿ ಎಂಬ ನಾಮ ಧರ್ಮ ಸಹಿತ ಅಂತಃಕರಣದ ಪ್ರಕಾಶ ರೂಪ ಕ್ರಿಯೆ ಅಂತಃಕರಣ ರೂಪ ಉಪಾಧಿಯ ದೃಷ್ಟಿಯಿಂದ ತೋರುತ್ತದೆ. ಏನ್ರಿ? ಏನು ಹೇಳ್ತಾನೆ? ಚೈತನ್ಯದಲ್ಲಿ ಸಾಕ್ಷಿ ಎಂಬ ನಾಮ. ಸಾಕ್ಷಿದ ಚೈತನ್ಯ ಹೌದಲ್ರಿ? ಸಾಕ್ಷಿ ಏನತಿ? ಚೈತನ್ಯತೆ. ಆ ಚೈತನ್ಯಕ್ಕೆ ಸಾಕ್ಷಿಯತ್ ನಾಮ ಯಾಕೆ ಬಂತು? ಆಕಾಶಕ್ಕೆ ಘಟಾಕಾಶನು ನಾಮ ಯಾಕೆ ಬಂತು? ನೀರು ತರೋ ಕೆಲಸ ಯಾಕೆ ಬಂತು? ಅರ್ಥ ಆಗ್ತೈತಿ? ಉಪಾಧಿ, ಉಪಾಧಿ ಅಲ್ರಿ? ಹಾಗೆ ಚೇತನಕ್ಕೆ ಸಾಕ್ಷಿ ಅನ್ನುವ ನಾಮ ಬಂತು, ಅದಲ್ರಿ? ಚೇತನ ಬೇರೆ, ಸಾಕ್ಷಿ ಬೇರೆ ಅಲ್ಲ. ಚೇತನಕ್ಕೆ ಸಾಕ್ಷಿನ ನಾಮ ಬಂತು. ಚೇತನಕ್ಕೆ ಚೇತನ ಅನ್ನಬೇಕು, ಸಾಕ್ಷಿ ಯಾಕಂತೀರಿ ಅಂತ ಕೇಳಿದರೆ ಅಂತಃಕರಣ ಉಪಾಧಿಯಾಗಿರುವುದರಿಂದ, ಅಲ್ಲರಿ? ಅಂತಃಕರಣ ಉಪಾಧಿಯಾಗಿರುವುದರಿಂದ ಧರ್ಮ ಸಹಿತ ಅಂತಃಕರಣ ಪ್ರಕಾಶ ರೂಪ ಕ್ರಿಯೆಯು ಅಂತಃಕರಣ ರೂಪ ಉಪಾಧಿಯ ದೃಷ್ಟಿಯಿಂದ ತೋರುತ್ತವೆ. ಯಾವಾಗ ಚೇತನ ಅಂತಃಕರಣ ಉಪಾಧಿ ಆಯಿತು, ಚೇತನಕ್ಕೆ ಅಂತಃಕರಣ ಉಪಾಧಿ ಆಯಿತು, ಆವಾಗ ಚೇತನಕ್ಕೆ ಸಾಕ್ಷಿ ಅನ್ನುವ ನಾಮ ಸುಖ ದುಃಖಗಳನ್ನು ಪ್ರಕಾಶ ಮಾಡುವ ಕ್ರಿಯೆ ಅದಕ್ಕೆ ಯಾವುದಕ್ಕೆ ಬಂದತಿ? ಚೇತನಕ್ಕನ ಬಂದತಿ. ಆ ಚೇತನ ಬ್ರಹ್ಮಕ್ಕಿಂತಲೂ ಭಿನ್ನ ಐತೇನೋ? ಚೇತನ ಬ್ರಹ್ಮಕ್ಕಿಂತಲೂ ಭಿನ್ನ ಇಲ್ಲ. ಅದು ಅಂತಃಕರಣ ಉಪಾಧಿಯ ದೃಷ್ಟಿಯ ಹೊರತು ಸಾಕ್ಷಿ ಎಂಬ ನಾಮ ಮತ್ತು ಧರ್ಮ ಸಹಿತ ಅಂತಃಕರಣದ ಪ್ರಕಾಶ ರೂಪ ಕ್ರಿಯೆ ತೋರುವುದಿಲ್ಲ. ಮತ್ತೇನೆಂದರೆ ಚೇತನ ಮಾತ್ರವಾದ ಬ್ರಹ್ಮವೇ, ಅದಲ್ರಿ? ಆ ಘಟ ಉಪಾಧಿ ಆಗುವುದರಿಂದ ಘಟಾಕಾಶ ಎನ್ನುವ ನಾಮ ಜಲ ಆನಯ ರೂಪ ಕ್ರಿಯೆ ಬಂತು. ಆ ಘಟ ಉಪಾಧಿ ತ್ಯಾಗ ಮಾಡಿದರೆ ಅಲ್ಲಿ ಆಕಾಶ ಯಾವುದತಿ? ಮಹಾಕಾಶವೇ ಐತಿ. ಹಂಗೋ ಸಾಕ್ಷಿ ಅನ್ನುವ ನಾಮ ಯಾಕೆ ಬಂತು ಅಂತ ಕೇಳಿದ್ರೆ ಅಂತಃಕರಣ ಉಪಾಧಿಯಾಗುವುದರಿಂದ ಆ ಚೇತನಕ್ಕನ ಸಾಕ್ಷಿ ಅಂತ ನಾಮ ಬಂತು. ಸುಖ ದುಃಖಗಳನ್ನು ಪ್ರಕಾಶ ಮಾಡುವ ಕ್ರಿಯೆ ಬಂತು, ಆಯ್ತಿಲ್ಲ? ಆಗ ಆಕಾಶಕ್ಕೆ ಘಟಾಕಾಶ ಅನ್ನುವ ನಾಮ ಜಲ ಆನಯ ರೂಪ ಕ್ರಿಯೆ ಅದಕ್ಕೆ ಆಕಾಶಕ್ಕನ ಬಂದದ. ಹಾಗೆ ಚೇತನಕ್ಕೆ ಏನು ಯಾವ ಹೆಸರು ಬಂತು? ಸಾಕ್ಷಿ. ಯಾಕೆ ಬಂತು? ಅಂತಃಕರಣ ಉಪಾಧಿ ಆಗುವುದರಿಂದ. ಅಂತಃಕರಣ ಉಪಾಧಿ ಬಿಟ್ಟು ನೋಡಿದ್ರೆ ಅದು ಚೇತನ ವೇದ. ಚೇತನ ಅಂದ್ರೆ ಬ್ರಹ್ಮವೇ, ಹೌದಲ್ರಿ? ಚೇತನ ಅಂದ್ರೆ ಏನು? ಬ್ರಹ್ಮವೇ ಅದ.
ಅಂತಃಕರಣ ಪ್ರಕಾಶ ರೂಪ ಕ್ರಿಯೆಯು ತೋರುವುದಿಲ್ಲ. ಮತ್ತೇನೆಂದರೆ ಚೇತನ ಮಾತ್ರವಾದ ಬ್ರಹ್ಮವೇ ತೋರುತ್ತದೆ. ಆದ್ದರಿಂದ ಸಾಕ್ಷಿಯು ಬ್ರಹ್ಮರೂಪವಿರುತ್ತದೆ. ಹೌದಲ್ಲ? 107 ಟಿಪ್ಪಣಿ ಒಂದೈತಿಲ್ಲ. ಹೇಗೆ ಶುಭ್ರವಾದ ಬಿಳಿಯ ಕಾಗದದ ಮೇಲೆ ಸುತ್ತಲೂ ಮಸಿಯನ್ನು ಹಚ್ಚಿದರೆ, ಶುಭ್ರವಾದ ಒಂದು ಕಾಗದ ಒಳಗೆ ಬಿಳಿಯ ಕಾಗದದ ಮ್ಯಾಲ ಸುತ್ತ ಮಸಿಯನ್ನು ಹಚ್ಚಿದ್ರೆ ಅದರ ಮಧ್ಯದಲ್ಲಿ ಬಿಳಿಯ ಅಕ್ಷರಗಳು ಆಗುವವು. ಆ ಅಕ್ಷರಗಳಿಗೂ ಮತ್ತು ಬಿಳಿಯ ಕಾಗದಕ್ಕೂ ಯಾವ ಪ್ರಕಾರ ನಾಮಭೇದವು ಇರುವುದೋ ಅದರಂತೆ ಭೇದವಿರೋದೋ ಅದಲ್ರಿ. ಅದು ನಿಮಗೆ ಗೊತ್ತಾಗಬೇಕಂತಂದ್ರೆ ಇದು ಕಾಣಿಸತ್ತೇನು? ಓಂ ಐತಿಲ್ಲ, ಆ ಓಂ ಬಿಳಿ ಕಾಳಿ ಬಿಟ್ಟು ಹಾಳಿನ ಹೌದಲ್ಲ ಅದು ಓಂ. ಮತ್ತು ಬಿಳಿ ಹಾಳಕ್ಕೆ ಯಾಕೆ ಅನ್ಬಾರ್ದು ನೀವು? ಮಸಿ ಏನು ಮಾಡ್ತು? ಬಿಳಿ ಹಾಳೆಯನ್ನೇ ಓಂ ಮಾಡ್ತು ಮಸಿ. ಅದು ವಾಸ್ತವಕ್ಕೆ ಏನದ? ಅದು ಬಿಳಿ ಹಾಳಿನದ. ಮತ್ತು ಬಿಳಿ ಹಾಳಿ ಯಾಕೆ ಅನ್ವಲ್ರಿ ಅಂತ ಕೇಳಿದ್ರೆ ಮಸಿ ಉಪಾಧಿ. ಅದು ಉಪಾಧಿ ಏನು ಮಾಡಿತು? ಆ ಬಿಳಿ ಹಾಳೆಯನ್ನೇ ಓಂಕಾರ ಮಾಡಿತು. ಆ ಓಂಕಾರ ಬಿಳಿ ಹಾಳಿಗಿಂತ ಬ್ಯಾರೆ ಇಲ್ಲ. ಸಾಕ್ಷಿ ಅಂತ ಅಂತಃಕರಣ ಉಪಾಧಿ ದಶೆಯಿಂದ ಚೇತನಕ್ಕನ ಸಾಕ್ಷಿ ಅಂತ ಹೆಸರು ಬತ್ತು. ಆ ಸಾಕ್ಷಿ ಬ್ರಹ್ಮಕ್ಕಿಂತಲೂ ಭಿನ್ನ ಇಲ್ಲ. ನಿರ್ಣಯ ಆತ ಇಲ್ಲದು. ಈ ರೀತಿಯಿಂದ ಇಲ್ಲಿ ಹೇಳಿದ ಇಷ್ಟೇ ಇದ್ರದೆ. ಅದು 107ನೇ ಟಿಪ್ಪಣಿ. ಈ ಅಭಿಪ್ರಾಯದಿಂದ ದೋಹೆಯ ಪ್ರಥಮದಲ್ಲಿ ಸಾಕ್ಷಿ ಏಕವೆಂದು ಹೇಳಿರುತ್ತದೆ. ಸಾಕ್ಷಿ ಅವ ಅನೇಕ ಮಾಡಿದ್ದಲ್ಲ, ಸಾಕ್ಷಿ ಏನತ್ತು? ಏಕ. ಯಾಕಂತ ಕೇಳಿದ್ರೆ ಘಟಾಕಾಶಿಗಳು ಅನೇಕ ಇದ್ದರೂ ಕೂಡ ಆಕಾಶ ಒಂದೇ ಹಂಗದನೋ ಅದಲ್ರಿ. ಈ ಅಂತಃಕರಣ ಉಪಾಧಿಗಳು ಅನೇಕ ಇರುವುದರಿಂದ ಅದಕ್ಕೆ ಚೇತನಕ್ಕೆ ಸಾಕ್ಷಿ ಅಂತ ಹೆಸರು ಬಂತು. ಆ ಸಾಕ್ಷಿ ಎಲ್ಲರಲ್ಲಿ ಒಂದೇ ಅದ. ಏಕೆಂದರೆ ಉಪಾಧಿಯ ದೃಷ್ಟಿಯಲ್ಲದೆ ಸಾಕ್ಷಿಯಲ್ಲಿ ಅನೇಕತೆ ಮತ್ತು ಪರಿಚ್ಛಿನ್ನತೆ ತೋರುವುದಿಲ್ಲ. ಅಂತಃಕರಣ ಉಪಾಧಿ ಏನು ಮಾಡೈತಿ? ಸಾಕ್ಷಿಗಳನ್ನು ಅನೇಕ ಮಾಡೈತಿ. ಮತ್ತು ಪರಿಚ್ಛಿನ್ನ ಗೊತ್ತಾಕತಿ. ಸಾಕ್ಷಿ 3 ಪರಿಮಳ. ಅಂತಃಕರಣ ಎಟ್ಟೈತಿ? ಸ್ಥೂಲ ಶರೀರ ಎಟ್ಟೈತೋ ಅಟ್ಟು ತುಂಬ ಅಂತಃಕರಣದ. ಒಂದು ಮೂಲೆಯಾಗಿಲ್ಲ ಅಂತಃಕರಣ. ತಲೆಯಾಗಟ್ಟ ಇತ್ತು ಅಂದ್ರೆ ಕಾಲಾಗಿ ಮುಳ್ಳು ಗೊತ್ತಾಗಬಾರ್ದಾಗಿತ್ತು. ತಲೆಯಾಗನೋತಿ ಕಾಲಾಗಂತು ಏನದು? ಅಂತಃಕರಣ ಒಳಗಿದ್ದು ಕರಣ ಅಂದರೆ ಸಾಧನೆ. ಜ್ಞಾನಾದಿಗಳಿಗೆ ಸಾಧನ ಆಗಿರ್ತಕ್ಕಂಥದ್ದು ಅಂತಃಕರಣ ಅಂತ ಕರೀತಾರೆ. ಆ ಅಂತಃಕರಣ ಏಕೆಂದರೆ ಉಪಾಧಿಯ ದೃಷ್ಟಿಯಿಲ್ಲದೆ ಸಾಕ್ಷಿಯಲ್ಲಿ ಅನೇಕತೆ ಮತ್ತು ಪರಿಚ್ಛಿನ್ನತೆ ತೋರುವುದಿಲ್ಲ. ಈ ಅಂತಃಕರಣ ಏನು ಮಾಡ್ತು? ಸಾಕ್ಷಿಗಳನ್ನು ಅನೇಕ ಮಾಡ್ತು. ಯಾಕೆ? ಅಂತಃಕರಣ ಅನೇಕ ಅದಾವು. ಅಂತಃಕರಣ ಅನೇಕ ಆ ಸಾಕ್ಷಿಗಳನ್ನ ಅನೇಕ ಮಾಡ್ತು. ಅಂತಃಕರಣ ಪರಿಚ್ಛಿನ್ನದ, ಆದರೆ ಸಾಕ್ಷಿಗಳನ್ನು ಏನು ಮಾಡ್ತು? ಪರಿಚ್ಛಿನ್ನ ಮಾಡ್ತು. ವಾಸ್ತವಿಕವಾಗಿ ಸಾಕ್ಷಿ ಪರಿಚ್ಛಿನ್ನ ಅನೇಕ ಇಲ್ಲ. ಸಾಕ್ಷಿ ಒಂದೇ ಅದ. ಮತ್ತು ಆ ಸಾಕ್ಷಿಯು ಜೀವ ಪದದ ಲಕ್ಷ್ಯವಿರುತ್ತದೆ. ಸಾಕ್ಷಿ ಮತ್ತು ತಮ್ಮ ಪದದ ಲಕ್ಷ್ಯಾರ್ಥ ಯಾವುದು? ಸಾಕ್ಷಿ. ತಮ್ಮ ಪದದ ಲಕ್ಷ್ಯಾರ್ಥ ಏನದ ಅಂತ ಕೇಳ ಸಾಕ್ಷಿ ಅದ. ಆ ಸಾಕ್ಷಿ ಈ ವಾರ್ತೆಯನ್ನು ಮುಂದೆ ಹೇಳುತ್ತೇವೆ. ಮುಂದೆ ನಾವು ಈ ವಾರ್ತೆಯನ್ನು 4ನೇ ತರಂಗದಾಗ ವಿಸ್ತಾರವಾಗಿ ಹೇಳ್ತಾ ಇದ್ದೇವೆ. ಈ ರೀತಿಯಿಂದ ಜೀವ ಬ್ರಹ್ಮರೇಕತೆಯು ಗ್ರಂಥದ ವಿಷಯ ಸಂಭವಿಸುತ್ತದೆ. ಏನು ನಿರ್ಣಯ ಆಯಿತು? ಜೀವ ಬ್ರಹ್ಮರ ವಿಷಯ ಅಭೇದ ಸಂಭವಿಸುವುದಿಲ್ಲ ಅಂದಿದ್ದವ. ಹ್ಯಾಂಗೆ ಅಂದಿದ್ದ ಅಂತ ಕೇಳಿದ್ರೆ ಹೌದಲ್ಲ, ಆ ಜೀವ ರಾಗದ್ವೇಷಾದಿ ಕ್ಲೇಶಗಳಿಂದ ಸಹಿತವನ. ಬ್ರಹ್ಮ ರಾಗದ್ವೇಷ ಕ್ಲೇಶದಿಂದ ರಹಿತದ. ಇಂತಹ ಸಂಸಾರಿ ಜೀವ ಬ್ರಹ್ಮದೊಡನೆ ಅಭೇದ ಆಗೋದು ಸಂಭವಿಸುವುದಿಲ್ಲ. ಒಂದು ವೇಳೆ ನೀವು
ಸಾಕ್ಷಿ ರಾಗದ್ವೇಷಗಳ ರಹಿತದಪ್ಪ. ಆ ಸಾಕ್ಷಿ ಬ್ರಹ್ಮದೊಡನೆ ಅಭೇದ ಐತಿ ಅಂತ ನೀವು ಹೇಳಿದ್ರೆ ಸಾಕ್ಷಿಗಳು ಅನೇಕಂತ ಒಪ್ಕೋಬೇಕಾಕತಿ. ಇಟ್ಟೆಲ್ಲ ಮಾಡಿದ್ದವ. ಈಗೇನು ಮಾಡಿದ್ರು, ಸಾಕ್ಷಿಗಳು ಅವು ಅನೇಕ ಆಗಿ ಕಂಡ್ರು, ಪರಿಚ್ಛಿನ್ನವಾಗಿ ಕಂಡ್ರು ಕೂಡ ಅಂತಃಕರಣ ಉಪಾಧಿಯ ದೆಸೆಯಿಂದ ಅನೇಕ ಆಗ್ಯಾವ, ಪರಿಚ್ಛಿನ್ನ ಆಗ್ಯಾವ. ಘಟ ಉಪಾಧಿ ದೆಸೆಯಿಂದ ಆಕಾಶ ಕೂಡ ಪರಿಚ್ಛಿನ್ನ ಆಗ್ಯದ. ಹಾಗೆ ಅಂತಃಕರಣ ಉಪಾಧಿಯಾಗಿರುವುದರಿಂದ ನಮಗೆ ಸಾಕ್ಷಿಗಳು ಅನೇಕ ಪರಿಚ್ಛಿನ್ನ ಆದಂಗೆ ಕಾಣ್ತತಿ. ಆದರೂ ಕೂಡ ಸಾಕ್ಷಿ ಏನದ ಅಂತ ಕೇಳ ಒಂದೇ ಅದ. ಆ ಸಾಕ್ಷಿ ಹೆಂಗದ ಅಂತ ಜೀವ ಪದದ ತ್ವಂಪದದ ಲಕ್ಷಾರ್ಥವಾಗಿರುತ್ತದೆ. ಆ ತ್ವಂಪದ ಲಕ್ಷಾರ್ಥವೇ ಸಾಕ್ಷಿ. ಸಾಕ್ಷಿ ಬ್ರಹ್ಮದೊಡನೆ ಅಭೇದ ಸಂಭವಿಸುತ್ತದೆ. ಈ ರೀತಿಯಾಗಿ ಅಂದರೆ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ ಅಂತ ಹೇಳಿದ್ದಲ್ಲ, ಈಗ ಸಂಭವಿಸುತ್ತದೆ ಅಂತ ಸಿದ್ಧ ಮಾಡಿದರು. ಪ್ರಯೋಜನ ಮಂಡನ, ಪ್ರಯೋಜನವನ್ನು ಮಂಡನ ಮಾಡ್ತಾ ಇದ್ದಾರೆ ಅದಲ್ರಿ. ಹಿಂದವ ಏನಾರು ಯಾವ ರೀತಿಯಾಗಿ ಪ್ರಯೋಜನ ಬಗ್ಗೆ ಶಂಕ ಮಾಡ್ಯಾನ ಅದನ್ನು ಮೊದಲು ಹೇಳ್ತಾ ಇದ್ದಾರೆ. ಕಾರ್ಯಾಧ್ಯಾಸ ನಿರೂಪಣೆ ಅಥ ಕಾರ್ಯ ಅಧ್ಯಾಸ ನಿರೂಪಣ 109 ಟಿಪ್ಪಣಿ ಅಲ್ಲ. ಅಜ್ಞಾನಕೃತ ಸ್ಥೂಲ ಸೂಕ್ಷ್ಮ ಪ್ರಪಂಚ ರೂಪ ಯಾವ ಭ್ರಮೆ ಇರುವುದೋ ಅದಕ್ಕೆ ಕಾರ್ಯಾಧ್ಯಾಸ ಅಂತ ಕರೀತಾರೆ. ಕಾರ್ಯಾಧ್ಯಾಸ ಅಂದ್ರೆ ಏನು? ಅಜ್ಞಾನಕೃತವಾದ ಸ್ಥೂಲ ಸೂಕ್ಷ್ಮ ಪ್ರಪಂಚ ಏನತ್ತಲ್ಲ, ಆ ಪ್ರಪಂಚದ ಭ್ರಮೆ ಏನತ್ತಲ್ಲ, ಅದಕ್ಕೆ ಅಧ್ಯಾಸ ಭ್ರಮೆ, ಭ್ರಮವೇ ಅಧ್ಯಾಸ, ಅಧ್ಯಾಸವೇ ಭ್ರಮೆ ಹೌದಲ್ರಿ. ಈ ರೀತಿಯಿಂದ ಅದು ಅಜ್ಞಾನಕೃತ ಅದ. ಅದು ಯಾವುದು ಭ್ರಮೆ ಅಜ್ಞಾನ ಮಾಡ್ಯದ. ಯಾವ ಭ್ರಮೆಯನ್ನು ಮಾಡಿದ್ದೆ ತಯಾರು ಮಾಡಿದ್ದೆ ಯಾವುದು? ಅದು ಅಜ್ಞಾನ ಅದಲ್ಲ. ಹಾವನ್ನು ತಯಾರು ಮಾಡಿದ್ದು ಯಾವುದಪ್ಪ? ಹಾವನ್ನು ತಯಾರು ಮಾಡಿದ ಯಾವುದು? ಹಗ್ಗದ ಅಜ್ಞಾನ. ಹಾವನ್ನು ತಯಾರು ಮಾಡಿದಂಗೆ ಮೂಲ ಅಜ್ಞಾನ ಏನು ಮಾಡೈತಿ ಅಂತ ಅದು ಸ್ಥೂಲ ಅಜ್ಞಾನ. ಹಗ್ಗದ ಅಜ್ಞಾನ ಸ್ಥೂಲ ಅಜ್ಞಾನ ಹಾವನ್ನು ಸೃಷ್ಟಿ ಮಾಡಿತು. ಮೂಲ ಅಜ್ಞಾನ ಪ್ರಪಂಚವನ್ನು, ಸ್ಥೂಲ ಸೂಕ್ಷ್ಮ ಪ್ರಪಂಚವನ್ನು ಸೃಷ್ಟಿ ಮಾಡೈತಿ. ಇದಕ್ಕೆ ಭ್ರಾಂತಿ ಅಂತಾರೆ, ಇದಕ್ಕೆ ಅಧ್ಯಾಸ ಅಂತ ಕರೀತಾರೆ. ಈಗ ಟೀಕಾ ಬರೋಣ. ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಟೀಕಾ ಗೊತ್ತಾಯ್ತಿಲ್ಲ. ಅವೆಲ್ಲ ಇವನ್ ಬಿಡ್ರಿ, ದೋಹಾಗಳನ್ನ ಬಿಡ್ರಿ, ಅದರ ಅರ್ಥ ಬಿಡ್ರಿ. ಅದರ ಅರ್ಥವನ್ನೇ ಟೀಕಾದೊಳಗೆ ಹೇಳ್ತಾ ಇದ್ದಾರೆ. ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಪೂರ್ವ ಪಕ್ಷಿ ಏನು ಹೇಳ್ಯಾನ? ಬಂಧವು ಸತ್ಯವಿರುತ್ತದೆ ಅಂದಾನು. ಬಂಧ ಸತ್ಯತೆ ಯಾಕಂದು ಗೊತ್ತೈತೆ ನಿಮಗೆ? ಬಂಧ ಸತ್ಯತೆ ಯಾಕಂದ ಮಿಥ್ಯ ಆಗಿದ್ರೆ ಅಧ್ಯಾಸದ ಸಾಮಗ್ರಿಗಳು ಇರಬೇಕಾಗಿತ್ತು ಅದಲ್ಲ. ಆದ್ದರಿಂದ ಅಧ್ಯಾಸದ ಸಾಮಗ್ರಿಗಳು ಇಲ್ಲ. ಆದ್ದರಿಂದ ಬಂಧ ಹೆಂಗದ ಅಂತ ಕೇಳಿ ಮಿಥ್ಯ ಅಲ್ಲ, ಸತ್ಯದ ರೀ. ಹಗ್ದಾಗಿನ ಹಾವ ಮಿಥ್ಯ, ಅದು ಜ್ಞಾನದಿಂದ ನಿವೃತ್ತಿ ಆಗ್ತದೆ. ವ್ಯಾವಹಾರಿಕ ಹಾವು ಬತ್ತಂದ್ರೆ ನನಗೆ ಹಗ್ಗದ ಜ್ಞಾನ ಐತಿ ಹೋಗಂದ್ರೆ ಹೋಗತ್ತೆ ಅದ. ಅದಕ್ಕೆ ಬಡಗಿನ ಬೇಕಾ? ಹಂಗೆ ಸತ್ಯ ಐತಿಲ್ಲ ಅದು. ಹಾಗೇ ಆ ಭ್ರಮ ಅದು ಬಂಧ ಏನೈತಿ ಸತ್ಯ ಐತಿ, ಅದಕ್ಕೆ ಕರ್ಮವೇ ಬೇಕು ಅಂತ ಸಿದ್ಧ ಮಾಡ್ಯಾನ ನಾವು ಹಿಂದೆ. ನಿಮ್ಮ ಜ್ಞಾನ ಇಲ್ಲಿ ಉಪಯೋಗ ಇಲ್ಲ ಅಂತ ಹೇಳ್ಯಾನವ. ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಬಂಧವು ಸತ್ಯ ಇರುತ್ತದೆ, ಅದರ ನಿವೃತ್ತಿ ಜ್ಞಾನದಿಂದ ಆಗುವುದಿಲ್ಲ ಹೌದಲ್ರಿ. ಮತ್ತೇನೆಂದರೆ ಜ್ಞಾನದಿಂದ ಮಿಥ್ಯಾ ವಸ್ತುವಿನ ನಿವೃತ್ತಿ ಆಗುತ್ತದೆ. ಜ್ಞಾನದಿಂದ ಅಂದರೆ ಮಿಥ್ಯಾ ವಸ್ತು. ಯಾಕೆ ಸರ್ಪ ಮಿಥ್ಯಾ ಅದಲ್ಲ. ಆ ಮಿಥ್ಯಾ ಸರ್ಪದ ಹಗ್ಗದ ಜ್ಞಾನದಿಂದ ಮಿಥ್ಯಾ ಸರ್ಪಕ್ಕೆ ಅಜ್ಞಾನ ಎರಡೂ ನಿವೃತ್ತಿ ಆಗ್ತದೆ. ಅದರಿಂದ ಹಗ್ಗದ ಜ್ಞಾನ ಆತಂದ್ರೆ ಅಲ್ರಿ. ಹಗ್ಗದ ಜ್ಞಾನ ಆತಂದ್ರೆ ಹಗ್ಗದ ಅಜ್ಞಾನ ಹೋಗ್ತೈತಿ. ಹಗ್ಗದ ಜ್ಞಾನ ಆಗುವುದರಿಂದ ಏನು ನಾಶ ಆಕತಿ? ಹಗ್ಗದ ಜ್ಞಾನ. ಆ ಹಗ್ಗದ ಅಜ್ಞಾನದಿಂದ ತಯಾರಾಗಿತ್ತಲ್ಲ ಯಾವುದು? ಸರ್ಪ. ಎದನ್ನು ತಯಾರಾತದು? ಹಗ್ಗದ ಅಜ್ಞಾನದಿಂದ ತಯಾರಿತ್ತು. ಆ ಸರ್ಪಕ್ಕೆ ಕಾರಣ ಯಾವುದು? ಅಜ್ಞಾನ. ಆ ಅಜ್ಞಾನ ಎದರ ಅಜ್ಞಾನ? ಹಗ್ಗದ ಜ್ಞಾನ. ಆ ಹಗ್ಗದ ಜ್ಞಾನದಿಂದ ನಿವೃತ್ತಿ ಆಯ್ತು. ಅಜ್ಞಾನ ನಿವೃತ್ತಿ ಆದ ಕೂಡಲೇ ಆ ಅಜ್ಞಾನದ ಕಾರ್ಯವಾದ ಸರ್ಪ ಉಪಾದಾನ ಕಾರಣ ನಾಶ ಆದ ಬಳಿಕ ಕಾರ್ಯಕ್ಕೆ ಅವಕಾಶ ಇರುವುದಿಲ್ಲ. ಆದ್ದರಿಂದ
ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಬದ್ಧವು ಸತ್ಯವಿರುತ್ತದೆ, ಅದರ ನಿವೃತ್ತಿಯು ಜ್ಞಾನದಿಂದ ಆಗುವುದಿಲ್ಲ. ಮತ್ತೇನೆಂದರೆ ಜ್ಞಾನದಿಂದ ಮಿಥ್ಯಾವಸ್ತು ನಿವೃತ್ತಿ ಆಗುತ್ತದೆ. ಆತ್ಮನಲ್ಲಿ ಮಿಥ್ಯಾ ಬಂಧದ ಸಾಮಗ್ರಿಗಳು ಇರುವುದಿಲ್ಲ, ಆದರೆ ಬಂಧವು ಸತ್ಯವಿದೆ, ಅದರ ನಿವೃತ್ತಿಯು ಜ್ಞಾನದಿಂದ ಆಗುವುದಿಲ್ಲ. ಅದಕ್ಕೆ ಕರ್ಮದಿಂದ ಮೋಕ್ಷಾಕತಿ ಅಂತ ಎಂದು ಸಿದ್ಧ ಮಾಡ್ಕೊಂಬಂದ ನಾವು. ಹೀಗೆ ಹೇಳೋದು ಸಂಭವಿಸುವುದಿಲ್ಲ, ಏಕೆಂದರೆ ಬಂಧವು ಮಿಥ್ಯವಾಗಿದೆ, ಅದರ ನಿವೃತ್ತಿಯು ಜ್ಞಾನದಿಂದಲೇ ಆಗುತ್ತದೆ. ಅಂದರೆ ಅವನಿಗೇನು ಉತ್ತರ ಕೊಟ್ಟರು? ಬಂಧ ಸತ್ತಿಲ್ಲಪ್ಪ, ಬಂಧ ಆಗದ ಮಿಥ್ಯಾದ. ಆ ಮಿಥ್ಯದ ನಿವೃತ್ತಿ ಜ್ಞಾನದಿಂದಲೇ ಆಗ್ತದೆ. ಈ ರೀತಿ ಅಂಕ 47-48ರಲ್ಲಿ ಪೂರ್ವ ಪಕ್ಷಿ ಉತ್ತರ ಹೇಳಕತ್ತಿದ. ಪೂರ್ವದಲ್ಲಿ ಹೇಳಿದ್ದೇನೆಂದರೆ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಧ್ಯಾಸಕ್ಕೆ ಕಾರಣವಾಗಿರುತ್ತದೆ. ಹೇಳಲಿಲ್ಲ? ಯಾವ ಪೂರ್ವದಲ್ಲಿ ಸತ್ಯವಾದ ಸರ್ಪವನ್ನು ನೋಡ್ಯಾನೋ ಆ ಸರ್ಪದ ಸಂಸ್ಕಾರ ಅವನ ಅಂತಃಕರಣದಲ್ಲಿರುವುದರಿಂದ ಆ ಹಗ್ಗ ನೋಡಿದ ಕೂಡಲೇ ಆ ಸಂಸ್ಕಾರ ಉದ್ಭುತಾಗಿ ಹಾವು ಅಂತ ಭ್ರಾಂತಿ ಆತು. ಆಗಬೇಕಾಗಿತ್ತಂದ್ರೆ ಮೊದಲ ಸತ್ಯವಾದ ಹಾವನ್ನು ನೋಡಿರಲೇಬೇಕವ. ಅದನ್ನು ಹೇಳ್ಕೊಂಬಂದ ನಾವು. ಏನು? ಸತ್ಯ ವಸ್ತುವಿನ ಜ್ಞಾನವು ಸಂಸ್ಕಾರ ದ್ವಾರ ಅಧ್ಯಾಸಕ್ಕೆ ಕಾರಣವಾಗಿರುತ್ತದೆ. ಹೇಗೆಂದರೆ ಸತ್ಯ ಸರ್ಪದ ಜ್ಞಾನವು ಸಂಸ್ಕಾರ ದ್ವಾರ ಸರ್ಪ ಅಧ್ಯಾಸಕ್ಕೆ ಕಾರಣವಾಗುತ್ತದೆ. ಸತ್ಯ ಸರ್ಪದ ಜ್ಞಾನ ಅಲ್ಲಿ ಜ್ಞಾನ ಅದು ನಾಶ ಆಗುವಾಗ ಸಂಸ್ಕಾರವನ್ನಿಟ್ಟು ನಾಶ ಆಕೈತಿ. ಗೊತ್ತಾಕೈತೇನು? ಈಗ 6 ತಿಂಗಳ ಹಿಂದೆ ಒಂದು ಕರೆ ಹಾವ ನೋಡಿದ್ರಿ, ಹೌದಲ್ಲ? 6 ತಿಂಗಳ ಹಿಂದೆ ನೋಡಿರಿ ಕರೆ ಹಾವ. ಈಗ ಹಗ್ದಾಗ ಒಂದು ಸುಳು ಹಾವ ಕಾಣಿಸಾಕತ್ತೈತಿ ನಿಮಗೆ, ಹೌದಲ್ರಿ? ಹೌದಲ್ಲ? ಆ ಜ್ಞಾನ 6 ತಿಂಗಳ ಹಿಂದೇನು ಆ ಕರೆ ಹಾವು ನೋಡಿದ್ರಲ್ಲ, ಆ 6 ತಿಂಗಳ ತಕ್ಕ ಆ ಹಾವು ಇಲ್ಲ, ಹಾವಿನ ಜ್ಞಾನ ಇಲ್ಲ, ಆ ಜ್ಞಾನದ ಸಂಸ್ಕಾರ ಇತ್ತು. ಕರೆ ಹಾವು ನೋಡುವಾಗನ ಜ್ಞಾನ ಇತ್ತು ಹಾವಿಂದು. ಅದು ಹಾವು ನೋಡಿದ ಬಳಿಕ 6 ತಿಂಗಳದೊಳಗೆ ಆ ಜ್ಞಾನ ಇಲ್ಲ. ಜ್ಞಾನದ ಸಂಸ್ಕಾರ, ಸೂಕ್ಷ್ಮ ಅವಸ್ಥೆಗೆ ಸಂಸ್ಕಾರ ಅಂತ ಕರೀತಾರೆ ಅಲ್ರಿ. ನಮ್ಮ ಅಂತಕ್ಕಂದಾಗ ಸಾವಿರ ಸಂಸ್ಕಾರಗಳದಾವ, 1-2 ಅದಾವಿಲ್ಲ. ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಮೂಸಿಸಿದ್ದು ಇವೆಲ್ಲ ಒಳಗೆ ಕೂತಾವ. ಅದಕ್ಕೆ ಜ್ಞಾನಕ್ಕೆ ಇಲ್ಲದಂಗೆ ಮಾಡ್ಯಾವ, ಹೌದಲ್ಲ? ಅನೇಕ ಸಂಸ್ಕಾರಗಳಿರುವುದರಿಂದ ಅದು ಈಗ ನಾ ಏನು ಹೇಳಬೇಕಾಯ್ತಿ? ಹಗ್ಗದ ಜ್ಞಾನ ಇಲ್ಲ. ಈಗ 6 ತಿಂಗಳ ಹಿಂದೆ ಜ್ಞಾನ ಇತ್ತು, ಈಗೇನದ ಸಂಸ್ಕಾರ ಅದ. ಆ ಸಂಸ್ಕಾರ ಮಿಥ್ಯಾ ಸರ್ಪಕ್ಕೆ ಕಾರಣ ಆಕೈತಿ, ಹೌದಲ್ರಿ? ಆ ಸಂಸ್ಕಾರ ಇದ್ದಿದ್ದು, ಆ ಜ್ಞಾನ ಇಲ್ಲ. ಜ್ಞಾನದ ಯಾಕೆ ಮುಂದೆ ಈ ವಿಷಯ ಬರ್ತೈತೆ ಅಂತೇಳಿ ಈಗ ಸ್ಪಷ್ಟ ಮಾಡಿ ಅಂದ್ರೆ ನಿಮ್ಗೆ ಗೊತ್ತಾಕೈತೆ. ಅದು ಮುಂದೆ ಈ ವಿಷಯ ತರ್ತಾವೆ ನಾವು. ಏನಾಗೈತಿ? ಸತ್ಯ ವಸ್ತುವಿನ ಎಲ್ಲಿ ಬಂತಪ್ಪ? ಆ ಶಂಕೆ ಸಂಭವಿಸೋದಿಲ್ಲ, ಏಕೆಂದರೆ ಅಧ್ಯಾಸರಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವು ಕಾರಣವಾಗುವುದಿಲ್ಲ. ಜ್ಞಾನ ಕಾರಣ ಆಗಂಗಿಲ್ಲ, ಜ್ಞಾನದ ಅದು ಗಟ್ಟಿ ಆಗ್ಬೇಕು ನಿಮಗೆ. 6 ತಿಂಗಳ ಹಿಂದೆ ನೋಡಿದ್ರೆ ಕರೆ ಹಾವ. ಈಗ ಆ ಜ್ಞಾನ ಐತೇನು? ಈಗ ಜ್ಞಾನ ಇಲ್ಲ, ಮತ್ತು ಏನೈತಿ? ಜ್ಞಾನದ ಸಂಸ್ಕಾರ ಐತಿ. ಆ ಸೂಕ್ಷ್ಮ ಅವಸ್ಥಾಕ ಸಂಸ್ಕಾರ ಅಂತ ಕರಿತಾರೆ. ಕಪ್ಪು ಡಬ್ಬ್ಯಾಗ ಕರ್ಪುರ ಎಲ್ಲ ಆಗೈತಿ, ವಾಸನೆ ಐತಿಲ್ಲ, ಆ ವಾಸನೆಗೆ ಏನಂತಾರೆ? ಸಂಸ್ಕಾರ ಅಂತಾರೆ. ಈ ಅಂತಕ್ಕನುಪು ಡಬ್ಬ್ಯಾಗ ಅಯ್ಯೋ ಯಪ್ಪ ಎಷ್ಟು ಸಂಸ್ಕಾರಗಳದಾವು ಈ ಡಬ್ಬಿಗೆ. ಈ ಡಬ್ಬಿ ಸುಟ್ಟಾಗನ ಇದನ್ನ ಸಂಸ್ಕಾರ ಎಲ್ಲ ನಾಶ ಆಗೋದು, ಅಲ್ಲಿ ತನಕ ಇರಂಗಿಲ್ಲ ಇದು ಅಲ್ರಿ. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನು? ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವು ಕಾರಣವಾಗುವುದಿಲ್ಲಕ್ಕಿಂತ ವಸ್ತುವಿನ ಜ್ಞಾನ ಕಾರಣವಾಗ್ತೈತಿ. ಉತ್ತರ ಹೇಳಕತ್ತಾರ ನಮ್ಗೆ. ಏನಂತಾರೆ? ಆ ವಸ್ತು ಸತ್ಯವೇ ಇರಲಿ ಮಿಥ್ಯವೇ ಇರಲಿ, ಅದು ಮುಂದೆ ದೃಷ್ಟಾಂತ ಕೂಡ ಅವ್ರದಾರ ಅವ್ರು ಅಲ್ರಿ. ನೀನು ಸತ್ಯ ವಸ್ತುವಿನ ಜ್ಞಾನವೇ ಸಂಸ್ಕಾರ ದ್ವಾರ
ಆ ಮಿಥ್ಯಾವಸ್ತು ಇದಕ್ಕೆ ಭ್ರಾಂತಿಗೆ ಕಾರಣ ಅಂತಂತೀಯಲ್ಲ, ಹಂಗೆ ಕಾರಣ ಅಲ್ಲಕ್ಕಿಂತೂ ವಸ್ತುವಿನ ಜ್ಞಾನ. ಸತ್ಯ ಎಂಬುದು ತೆಗೆದ್ರಿ ಇದು ಅರ್ಥ ಆಗ್ತೈತಿಲ್ವ ನಿಮಗೆ? ಸತ್ಯ ವಸ್ತುವಿನ ಜ್ಞಾನ ಸಂಸ್ಕಾರ ಹೇತು ಅಲ್ಲ, ವಸ್ತುವಿನ ಜ್ಞಾನ ಗೊತ್ತಾಗ್ತನ್ನೋದು. ಆ ವಸ್ತು ಸತ್ಯರಿರಲಿ ಮಿಥ್ಯರಿರಲಿ, ಸತ್ಯ ವಸ್ತುನ ಇರಬೇಕಂತ ಹಠ ಇಲ್ಲ. ಇದು ಗಟ್ಟಿ ಆಗಕ್ಕೆ ಮೊದಲು, ಮುಂದೆಲ್ಲ ತಾನ ಬಿಚ್ಕೋಂತ ಹೋಗ್ತದೆ. ಆದರೆ ಏನು ಹೇಳೋರ್ದಾರ, ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನ ಕಾರಣ ಆಗೋದಿಲ್ಲ, ಕಿಂತು ವಸ್ತುವಿನ ಜ್ಞಾನವು ಕಾರಣವಾಗುತ್ತೆ. ಸತ್ಯ ತೆಗೆದು ನೋಡಿ ಈಗ, ಆ ವಸ್ತು ಸತ್ಯವಿರಲಿ ಅಥವಾ ಮಿಥ್ಯವೇ ಇರಲಿ, ಇದು ಸತ್ಯ ವಸ್ತುವಿನ ಜ್ಞಾನವೇ ಅಧ್ಯಾಸಕ್ಕೆ ಕಾರಣವಾದದ್ದಾದರೆ, ದೃಷ್ಟಾಂತ ಹೇಳ್ತಾರೆ ಅವನಿಗೆ, ಯಾವ ಪುರುಷನು ಸತ್ಯವಾದ ಈಚಲು ಗಿಡವನ್ನು ನೋಡಿರುವುದಿಲ್ಲವೋ, ಈಚಲು ಗಿಡ ಅದಲ್ರಿ, ಅವ ಸತ್ಯವಾದದ್ದನ್ನು ನೋಡಿಲ್ಲ, ಅವ ಈಚಲು ಗಿಡವನ್ನು. ಗಾರುಡಗನ್ನು ಮಾಡಿರೋ ಮಿಥ್ಯಾ ಈಚಲು ಗಿಡವನ್ನು ಅನೇಕ ಆವರ್ತಿ ನೋಡಿರುವನು. ಜಾದೂಗಾರ ಒಂದು ಮಿಥ್ಯಾ ಈಚಲು ಗಿಡವನ್ನು ಮಾಡೇ ತೋರಿಸಿದ. ಅವಾಗ ಇದು ಈಚಲು ಗಿಡ, ಇದು ಈಚಲು ಗಿಡ ಅಂತ ಹೇಳಿದ. ಏನಾಯ್ತು? ನೋಡಿರುವನು ಅಲ್ಲದೆ ಗಾರುಡಿಗನು ಅವನಿಂದ ಇದು ಈಚಲು ಗಿಡ ಅಂದ ಪುನಃ ಪುನಃ ಕೇಳಿರುವನು. ಅಂಥವನಿಗೆ ಎಂದೂ ನೋಡದೆ ಕೇಳದೆ ಇರುವ ಖರ್ಜೂರಿ ಖರ್ಜೂರಿ ಅಂದರೆ ಉತ್ತತ್ತಿ ಗಿಡವು ಅಕಸ್ಮಾತಾಗಿ ದೃಷ್ಟಿಯಲ್ಲಿ ಬಿದ್ದರೆ ಅವನಿಗೆ ಉತ್ಪತ್ತಿಯ ಮರದಲ್ಲಿ ಈಚಲ ಮರದ ಅಭ್ಯಾಸ ಆಗುತ್ತದೆ. ಈಚಲ ಮರ ಉತ್ಪತ್ತಿ ಮರ ಒಂದೇ ಥರ ಇರ್ತಾವೆ. ಇದನ್ನು ತಿಳಿಯಾಗ್ತವ್ರಿ. ಈಚಲ ಮರ ಉತ್ತತ್ತಿ ಮರ ಒಂದೇ ಥರ ಇರ್ತಾವೆ, ಬದಲಿರಂಗಿಲ್ಲ. ಅವ ಸತ್ಯವಾದ ಈಚಲ ಮರವನ್ನು ನೋಡಿಲ್ಲ, ಆ ಮಿಥ್ಯಾ ಸತ್ಯ ಮರ ಮಾಡಿ ತೋರಿಸಿದ ಮಿಥ್ಯವಾದದ್ದನ್ನು. ಅದ ಇದು ಈಚಲ ಮರ ಅಂತ ತಿಳಿಯಾಗ ತುರುಕಿದ. ಏನಂತ? ಅದು ಮಿಥ್ಯನೈತು, ಅದು ಆ ಈಚಲ ಮರ. ಅದನ್ನು ನೋಡಿದ ಬಳಿಕ ಮುಂದೆ ಖಜೂರಿ ಗಿಡ ನೋಡಿದ. ಆ ಖಜೂರಿ ಹೆಂಗಿತ್ತು? ಈಚಲಂಗ ಇತ್ತು. ಆ ಖಜೂರಿ ಗಿಡದಾಗ ಈಚಲ ಮರ ಅಂತ ಭ್ರಾಂತಿ ಆತ ಅವನಿಗೆ. ಅರ್ಥ ಆಗತೈತಿಲ್ಲ? ಅದಕ್ಕೆ ಸತ್ಯದಲ್ಲ, ಅದು ಅವನು ನೋಡಿದ್ದು ಈಚಲ ಮರ. ಸತ್ಯವಾದ ಈಚಲ ಮರ ನೋಡಿಲ್ಲ ಅವ. ಮಿಥ್ಯವಾಗಿರ್ತಕ್ಕಂಥ ಜಾದೂಗಾರ ಮಾಡ್ತಕ್ಕಂಥ ಮಿಥ್ಯ ಯಾವ ಈಚಲು ಗಿಡ ಇತ್ತೋ ಅದು ಉತ್ತತ್ತಿ ಗಿಡದ ಭ್ರಾಂತಿಗೆ ಕಾರಣ ಆತು. ಅರ್ಥ ಆಗತ್ತಿಲ್ಲ? ಆ ಮಿಥ್ಯವಾದ ಈಚಲು ಗಿಡ ಸತ್ಯವಾದ ಯಾವ ಉತ್ತತ್ತಿ ಗಿಡದಲ್ಲಿ ಭ್ರಾಂತಿಗೆ ಇದು ಈಚಲು ಗಿಡ ಅಂತ ತಿಳ್ಕೊಂಡವ. ಅದು ಆಗಬಾರ್ದಾಗಿತ್ತು. ಹಿಂಗೆ ಅಧ್ಯಾಸ ಆಗೈತಲ್ಲ, ಅವನ ಈಚಲ ಮರದ ಸಂಸ್ಕಾರ ಏನಿತ್ತಲ್ಲ, ಅದು ಆ ಈಚಲ ಮರ ಸತ್ಯೋ ಏನು ಮಿಥ್ಯಾನೋ? ಮಿಥ್ಯ. ಜಾದುಗಾರ ಅಂದ್ರೆ ಏನು? ಸತ್ಯ ವಸ್ತುವಿನ ಜ್ಞಾನ ಏನು ಸಂಸ್ಕಾರವೇ ಅನಬೇಡ. ವಸ್ತುವಿನ ಜ್ಞಾನ ಅದು ಮಿಥ್ಯ ಇರಲಿ ಸತ್ಯವಿರಲಿ. ಅವ ಮಾಡಿದ್ದು ಸತ್ಯ ಮಿಥ್ಯ ಅದು ಈಚಲ ಮರ. ಆ ಉತ್ತತ್ತಿ ಮರ ನೋಡಿದ ಕೂಡಲೇ ಇದು ಈಚಲ ಮರ ಅಂತ ಭ್ರಾಂತಿಗೆ ಕಾರಣ ಆತು. ಯಾವುದು? ಸುಳ್ಳು ಈಚಲ ಗಿಡ ಸತ್ಯ ಉತ್ಪತ್ತಿ ಗಿಡದೊಳಗೆ ಈಚಲ ಮರ ಅನ್ನುವ ಭ್ರಾಂತಿಗೆ ಕಾರಣ ಆತು. ಹೆಂಗು ಅದು ಆಗಬಾರ್ದಾಗಿತ್ತು ಅದಲ್ಲ. ಏಕೆಂದರೆ ಅವನಿಗೆ ನಿಜವಾದ ಈಚಲ ಮರದ ಜ್ಞಾನ ಇಲ್ಲ. ನಿಜವಾದ ಈಚಲ ಮರ ಅನ್ನೋ ಜ್ಞಾನ ಇತ್ತಾನ ಅವಾಗ? ಇಲ್ಲ. ಸುಳ್ಳು ಈಚಲ ಮರದ ಜ್ಞಾನ ಇತ್ತು. ಮತ್ತು ನಮ್ಮ ರೀತಿಯಂತೆ ಗಾರುಡಿನ ಮಾಡಿದ ಮಿಥ್ಯಾ ಈಚಲ ಮರ ಗಿಡದ ಜ್ಞಾನವೇ ಅವನಿಗಿತ್ತು. ಆದ್ದರಿಂದ ಅಧ್ಯಾಸವಾಗಿರುವ ಅದರಿಂದಲೇ ಅಧ್ಯಾಸ ತಗೊಂಡಿಗೆ. ಆದ್ದರಿಂದ ಸಜಾತಿಯ ವಸ್ತುವಿನ ಜ್ಞಾನ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ. ಸತ್ಯ ವಸ್ತುವನ್ನು ತೆಗೆದ್ರೆ ಅವರು ಸಜಾತಿಯ ವಸ್ತುವೆಂದು ಅದಲ್ರಿ, ಸತ್ಯ ವಸ್ತುವಲ್ಲ. ಆ ನಿತ್ಯವಾದ ಈಚಲು ಗಿಡಕ್ಕೂ ಉತ್ತತ್ತಿ ಗಿಡಕ್ಕೂ ಏನದ ಅಂತ ಕೇಳಿದ್ರೆ ಒಂದೇ ಅದ. ಆದ್ದರಿಂದ ಆ ನಿತ್ಯವಾದ ಈಚಲು ಗಿಡದ ಜ್ಞಾನ ಉತ್ಪತ್ತಿ ಗಿಡದೊಳಗೆ ಈಚಲು ಗಿಡ ಅನ್ನುವ ಭ್ರಾಂತಿಗೆ ಕಾರಣ ಆತು. ಅಂದು ಬಳಿಕ ಸತ್ಯವಸ್ತುವಿನ ಜ್ಞಾನವೇ ಅದು ಅಧ್ಯಾಸ ಕಾರಣ ಅಲ್ಲ, ಸಜಾತಿಯ ವಸ್ತು ಅದಲ್ರಿ. ಆ ವಸ್ತುವಿನ ಜ್ಞಾನವೇ
ಅಧ್ಯಾಸಕ್ಕೆ ಕಾರಣವಾಗಿರುವ ಈ ಸಂಸ್ಕಾರದ ಉತ್ಪತ್ತಿಗೆ ಕಾರಣವಾದ ಜ್ಞಾನವು ಮತ್ತು ಅದರ ವಿಷಯವು ಮಿಥ್ಯವಾಗಿರಲಿ ಅಥವಾ ಸತ್ಯವಾಗಿರಲಿ. ಅಜ್ಞಾನ ಅಥವಾ ಜ್ಞಾನ ಸಂಸ್ಕಾರ ಸತ್ಯವೇ ಇರಲಿ ಅಥವಾ ಮಿಥ್ಯವೇ ಇರಲಿ, ಸಂಸ್ಕಾರ ದ್ವಾರ ಜ್ಞಾನವು ಅಧ್ಯಾಸಕ್ಕೆ ಕಾರಣ. ಸಂಸ್ಕಾರ ದ್ವಾರ ಜ್ಞಾನವು ಅರ್ಥ ಆಗ್ತೈತಿಲ್ಲ. ಸಂಸ್ಕಾರ ದ್ವಾರ ಜ್ಞಾನವು ಅದಕ್ಕೆ ಅಧ್ಯಾಸಕ್ಕೆ ಕಾರಣ, ಅಥವಾ ಜ್ಞಾನವೇ ಸಂಸ್ಕಾರ ದ್ವಾರ ಕಾರಣ, ಎರಡು ಒಂದೇ. ಅದನ್ನ ಹೇಳ್ತಾರೆ ಇಲ್ಲಿ. ಸಂಸ್ಕಾರ ದ್ವಾರ ಜ್ಞಾನವು ಅಥವಾ ಜ್ಞಾನಜನ್ಯ ಸಂಸ್ಕಾರವು ಅಧ್ಯಾಸಕ್ಕೆ ಕಾರಣವಾಗಿರುವುದು ಎಂದು ಹೇಳುವುದರಲ್ಲಿ ಯಾವ ಅರ್ಥದ ಭೇದ ಇರಂಗಿಲ್ಲ, ಎರಡೂ ಒಂದೇ. ಏನು? ಸಂಸ್ಕಾರ ದ್ವಾರ ಜ್ಞಾನ ಅಥವಾ ಜ್ಞಾನಜನ್ಯ ಸಂಸ್ಕಾರ ಇದೆರಡೂ ಒಂದೇ ಅದ. ಅಧ್ಯಾಸಕ್ಕೆ ಕಾರಣವಾಗಿರುವುದು ಎಂದು ಹೇಳುವುದರಲ್ಲಿ ಯಾವ ಅರ್ಥದ ಭೇದವೂ ಇಲ್ಲ, ಒಂದೇ ಅರ್ಥವಿರುವುದು. ಅಂದ್ರೇನು? ಸಂಸ್ಕಾರ ದ್ವಾರ ಜ್ಞಾನ ಅಥವಾ ಜ್ಞಾನಜನ್ಯ ಸಂಸ್ಕಾರ ಎರಡೂ ಒಂದೇ ಅರ್ಥ. ಏಕೆಂದರೆ ಸಂಸ್ಕಾರ ದ್ವಾರ ಜ್ಞಾನ ಕಾರಣವಿದೆ. ಈ ವಾಕ್ಯದ ಅರ್ಥವೇನೆಂದರೆ, ಜ್ಞಾನವು ಸಂಸ್ಕಾರಕ್ಕೆ ಕಾರಣವಾಗಿದೆ, ಆ ಸಂಸ್ಕಾರವು ಅಧ್ಯಾಸಕ್ಕೆ ಕಾರಣ. ಜ್ಞಾನ ಸಂಸ್ಕಾರಕ್ಕೆ ಕಾರಣ, ಆ ಸಂಸ್ಕಾರ ಅಧ್ಯಾಸಕ್ಕೆ ಕಾರಣ. ಈ ಉದ್ದೇಶದಿಂದ ಸಂಸ್ಕಾರ ದ್ವಾರ ಜ್ಞಾನವು ಕಾರಣವೆಂದು ಹೇಳಿದರೂ ಕೂಡ ಜ್ಞಾನಜನ್ಯ ಸಂಸ್ಕಾರವೇ ಅಧ್ಯಾಸದಲ್ಲಿ ಕಾರಣತು ಸಿದ್ಧವಾಗುತ್ತದೆ. ಜ್ಞಾನ ಅಂದರೂ ಕೂಡ ಜ್ಞಾನಜನ್ಯ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ ಅನ್ನೋದು ಸಿದ್ಧ ಆಗ್ತದೆ ಅಂತ ಹೇಳ್ಯಾರ. ಇನ್ನು ಮತ್ತು ಅದಕ್ಕೆ ಮುಂದೆ 79ನೇ ವಿಷಯವನ್ನು ನಾಳಿನ ದಿವಸ ನೋಡೋಣ. ಸದ್ಗುರುನಾಥ್